ಬ್ರೇಕಿಂಗ್ ಬ್ಯಾಡ್ ಸೀಸನ್ 3 ಕೊನೆಯ 6 ಎಪಿಸೋಡ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಇದರ ಸೀಸನ್ 1 ಹಾಗೂ ಸೀಸನ್ 2 ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಐ ಥಿಂಕ್ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿದೆ ಕಾಣಿಸುತ್ತೆ. ಈ ಗ್ರೀನ್ ಕಲರ್ ನ ತಮ್ನೇಲ್ ಸೀಸನ್ 1, ಈ ಪರ್ಪಲ್ ಕಲರ್ ನ ತಮ್ನೇಲ್ ಸೀಸನ್ 2 ಇದು. ಅಂಡ್ ಈಗ ಎಕ್ಸ್ಪ್ಲೈನ್ ಮಾಡ್ತಿರೋದು ಅಂದ್ರೆ ಈ ತಮ್ನೇಲ್ ಸೀಸನ್ 3 ಆಗಿದೆ. ಅಂಡ್ ನಾವಿಲ್ಲಿ ಎಪಿಸೋಡ್ ನ ನಂಬರ್ ಅನ್ನ ಬರ್ದಿರ್ತೀವಿ. ಸೊ ಅದನ್ನ ಕರೆಕ್ಟ್ ಆಗಿ ಗಮನಿಸಿಕೊಂಡು ವಿಡಿಯೋನ ನೋಡಿ. ಅಂಡ್ ಸಣ್ಣದೊಂದು ರೀಕ್ಯಾಪ್ ಮಾಡೋಣ. ಕಳೆದ ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ಏನಾಗಿತ್ತಂದ್ರೆ, ಆಸ್ಪತ್ರೆಯಲ್ಲಿ ಸುದ್ದಿ ಸಿಗುತ್ತೆ ಟೂಕೋನ ಕಸಿನ್ ಸತ್ತಿದ್ದಾನೆ ಅಂತ. ಅಂಡ್ ಅವನ ಸಾವಿನ ಸೇಡನ್ನ ಸಾಲಮಂಕ ಫ್ಯಾಮಿಲಿ ಮುಖ್ಯಸ್ಥ ಹೆಕ್ಟರ್ ತೀರಿಸ್ಕೊಳ್ತಾನ. ಅಷ್ಟೇ ಅಲ್ಲದೆ ಹ್ಯಾಂಕ್ ಸಾಯೋದ್ರಲ್ಲಿದ್ದಾನ ಹೇಗೆ, ಅಂಡ್ ಕಥೆಯಲ್ಲಿ ಇನ್ನೇನು ಆಗೋದ್ರಲ್ಲಿದೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಅಂಡ್ ಈಗ ಎಪಿಸೋಡ್ 9. ಅದೇ ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳ್ದಾಗೆ ಹ್ಯಾಂಕ್ ನಾನು ನೋಡೋದಕ್ಕೆ ಎಲ್ರು ಬಂದಿದ್ರು. ಮತ್ತೆ ಗೊತ್ತಾಗುತ್ತಾ ಹ್ಯಾಂಕ್ ಬದುಕಿದಾನೆ ಅಂತ. ಸೊ ಎಲ್ರಿಗೂ ಖುಷಿಯಾಗಿರುತ್ತೆ. ಮತ್ತೆ ಅಲ್ಲೇ ಬದಿಯಲ್ಲಿದ್ದ ಹ್ಯಾಂಕ್ ನ ಫ್ರೆಂಡ್ ಅಂದ್ರೆ ಗೋಮಿ, ಇವನು ಹ್ಯಾಂಕ್ ನ ಬಳಿ ಬಂದು ಹೇಳ್ತಾನೆ, ಹ್ಯಾಂಕ್ ನೀನೇನು ಟೆನ್ಷನ್ ಮಾಡಬೇಡ, ಯಾಕಂದ್ರೆ ನಿನ್ನ ಇನ್ವೆಸ್ಟಿಗೇಷನ್ ಅನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಏನ್ ಮಾಡಿದ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿದಾಗ ಈ ಒಂದು ನಕ್ಷೆಯನ್ನ ನಾನು ತಯಾರಿಸಿದ್ದೇನೆ. ಇದರಲ್ಲಿ ಟೆಕ್ಸಾಸ್, ನೆವಡಾ, ಫಾರ್ಮಿಂಗ್ಟನ್ ಹಾಗೂ ಇನ್ನು ಕೆಲವೊಂದು ಜಾಗಗಳಿವೆ. ಈ ಜಾಗಗಳಲ್ಲಿ ಹೆಚ್ಚು ಡ್ರಗ್ ಅನ್ನ ಸೇಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಇಲ್ಲಿ ಹ್ಯಾಂಕ್ ಹೇಳ್ತಾನೆ, ಅದಕ್ಕೆ ನಾನೇನ್ ಮಾಡ್ಲಿ ಈಗ, ಇದರಿಂದ ಯಾವುದೇ ಪ್ರಯೋಜನ ನಂಗಿಲ್ಲ. ಅಂಡ್ ಹಾಗೇನೆ ಸ್ವಲ್ಪ ಮಾತಾಡ್ತಿರುವಾಗ ಹ್ಯಾಂಕ್ ಹೇಳಿ ಬಿಡ್ತಾನೆ, ಆ ದಿನ ನಂಗೆ ಶೂಟ್ ಮಾಡೋದಕ್ಕೆ ಆ ಇಬ್ರು ಬಂದಾಗ ಅವರು ಬರೋ 1 ನಿಮಿಷ ಹಿಂದೆ ನಂಗೊಂದು ಕಾಲ್ ಬಂದಿತ್ತು. ಆ ವಾಯ್ಸ್ ಎಲ್ಲೋ ಕೇಳ್ದಾಗಿತ್ತು. ಆದ್ರೆ ಒಂದು ವೇಳೆ ಆ ನಂಬರ್ಗೆ ಈಗ ನಾವು ಕಾಲ್ ಮಾಡಿದ್ರೆ ಆ ಕಾಲ್ ಡೆಡ್ ಆಗಿದೆ. ಅಂಡ್ ಇದನ್ನ ವಾಲ್ಟರ್ ವೈಟ್ ಗಮನಿಸ್ತಾನೆ. ಸೊ ನಿಮ್ಗೆ ಮರ್ತೋಗಿದ್ರೆ ಗೈಸ್, ಆ ದಿನ ಹ್ಯಾಂಕ್ ಅನ್ನ ಬಚಾವ್ ಮಾಡೋದಕ್ಕೆ ಗುಸ್ತಾವನು ಕಾಲ್ ಮಾಡಿದ್ದ. ಅದೇ ಕಳೆದ ಪಾರ್ಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮರ್ತೋಗಿದ್ರೆ ವಾಪಸ್ ನೋಡ್ಕೊಂಡು ಬನ್ನಿ. ಅಂಡ್ ಈಗ ನಮ್ಮ ವಾಲ್ಟರ್ ವೈಟ್ ಒಂದು ಕಾರ್ ನ ಮೂಲೆಗೆ ಬಂದು ಕೂತ್ಕೊಂಡಾಗ ಸ್ಕೈಲರ್ ವಾಪಸ್ ಇಲ್ಲಿಗೆ ಬಂದು ಕೇಳ್ತಾಳೆ, ನಾವೀಗ ಸೇಫ್ ಆಗಿದೀವ, ಏನು ಡೇಂಜರ್ ಇಲ್ಲ ತಾನೆ ಅಂತ ಕೇಳ್ಬಿಡ್ತಾಳೆ. ವಾಲ್ಟರ್ ವೈಟ್ ಹೇಳ್ತಾನೆ ಇಲ್ಲ ಅಂತ. ಅಂಡ್ ವಾಪಸ್ ಬರುತ್ತೆ ಹಾಸ್ಪಿಟಲ್ ಸೈಡ್ ಗೆ. ಮತ್ತೆ ಇಲ್ಲಿ ಹ್ಯಾಂಕ್ ನನ್ನ ಡಾಕ್ಟರ್ ಚೆಕ್ಅಪ್ ಮಾಡ್ತಿದ್ದಾರೆ. ಅಂಡ್ ಮ್ಯಾರಿ ಹಾಗೂ ಸ್ಕೈಲರ್ ಗೆ ಹೇಳ್ಬಿಡ್ತಾರೆ, ಹ್ಯಾಂಕ್ ಏನೋ 70% ಗುಣ ಆಗಿದ್ದಾನೆ, ಆದ್ರೆ ಇವನಿಗೆ ನಡೆಯೋದಕ್ಕೆ ತುಂಬಾ ಕಷ್ಟ ಇದೆ. ಇವನು ವಾಪಸ್ ನಡಿಬೇಕಾದ್ರೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಜೊತೆಗೆ ಇವನು ಖಂಡಿತವಾಗ್ಲೂ ನಡೀತಾನ ಅಂತ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ನಮ್ಮ ಜೆಸ್ಸಿ ಬಿಗ್ ಮ್ಯಾನ್ ಬಂದಿದ್ದಾನೆ ಸೋಲ್ ಗುಡ್ ಮ್ಯಾನ್ ಬಳಿಗೆ. ಸೋಲ್ ಗುಡ್ ಮ್ಯಾನ್ ಇಲ್ಲಿ ಎಂಜಾಯ್ ಮಾಡ್ತಿದ್ದಾನೆ. ಅಂಡ್ ಜೆಸ್ಸಿ ಬಂದು ಇಲ್ಲಿ ಹೇಳ್ತಾನೆ, ನಂಗೆ ಅರ್ಜೆಂಟ್ ಹಣ ಬೇಕಾಗಿದೆ, ಅದೇ ಕೊಡ್ತೀನಿ ನಂಗೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಜೆಸ್ಸಿ ಯಾವಾಗ್ಲೂ ಪಬ್ ಪಾರ್ಟಿ ಅಂತ ಹೇಳಿ ಹಣ ಖರ್ಚು ಮಾಡ್ತಾನೆ ಇರ್ತಾನೆ. ಸೊ ಅವನ ಹಣನೇ ಉಳಿಯೋದಿಲ್ಲ ಗುರು. ಇಲ್ಲಿ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಅಷ್ಟು ಪಕ್ಕ ನಿನ್ನ ಬಿಸ್ನೆಸ್ ಹಣವನ್ನ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಮಾಡ್ಬೇಕಾದದ್ದು ಮನಿ ಲಾಂಡ್ರಿ, ಅಂದ್ರೆ ಕಪ್ಪು ಹಣವನ್ನ ವಾಪಸ್ ನಾರ್ಮಲ್ ಹಣವನ್ನಾಗಿ ಮಾಡ್ಬೇಕು. ಅದಕ್ಕೆ ಎಷ್ಟು ಕಷ್ಟ ಪಡ್ತೀವಿ ನಿಮ್ಗೆ ಗೊತ್ತಿಲ್ಲ. ಅದು ಇಡೀ ಕಾನೂನನ್ನೇ ಎದುರಾಕೊಂಡು ನಾವು ಇದೆಲ್ಲ ಮಾಡೋದು. ಹಾಗಾಗಿ ಕೂಡ್ಲೆ ನನಗೆ ಹಣ ಬೇಕು ಅಂತ ಆದ್ರೆ ಅದನ್ನ ನಮ್ಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದೇ ಕೋಪದಲ್ಲಿ ಜೆಸ್ಸಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅಂಡ್ ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಕಾಣುತ್ತೆ ವಾಲ್ಟರ್ ವೈಟ್ ಬಂದಿದ್ದಾನೆ ಗುಸ್ತಾವನ ಮಾತಾಡಿಸೋಕೆ. ವಾಲ್ಟರ್ ವೈಟ್ ಹೇಳ್ತಾನೆ, ಗುಸ್ತಾವ ನನಗೆ ಥ್ಯಾಂಕ್ಸ್ ಹೇಳೋಕೆ ಬಂದಿದ್ದೀನಿ. ಯಾಕಂದ್ರೆ ನಂಗೆ ಗೊತ್ತಿದೆ ಹ್ಯಾಂಕನಿಗೆ ಶೂಟ್ ಮಾಡಿದ ಟೂಕೋನ ಕಸಿನ್ಸ್ ಗಳಿದಾರಲ್ಲ, ಅವರು ನನ್ನನ್ನ ಮೊದಲು ಟಾರ್ಗೆಟ್ ಮಾಡಿದ್ರು ಅಂತ ನನಗೆ ಅನಿಸ್ತಿತ್ತು. ಆದ್ರೆ ನೀನು ಆ ಟಾರ್ಗೆಟ್ ಅನ್ನು ಬದಲಿಸಿ ಹ್ಯಾಂಕನಿಗೆ ಶೂಟ್ ಮಾಡೋ ಹಾಗೆ ಮಾಡ್ಬಿಟ್ಟೆ. ಒಂದು ಲೆಕ್ಕದಲ್ಲಿ ನೀನ್ ನನ್ನ ಜೀವವನ್ನು ಉಳಿಸಿದೀಯಾ, ನಾನು ಅದಕ್ಕೆ ಗೌರವ ಕೊಡ್ತೀನಿ. ಆ ದಿನ ಹ್ಯಾಂಕ್ ಕಾರಲ್ಲಿ ಕೂತಾಗ ಅದೇ ಬದಿಯಲ್ಲಿ ಟೂಕೋನ ಕಸಿನ್ಸ್ ಗಳು ಅವನಿಗೆ ಶೂಟ್ ಮಾಡೋಕೆ ಬಂದಿದ್ರು. ಅಂಡ್ ಆ ಹೊತ್ತಲ್ಲಿ ಒಂದು ಕಾಲ್ ಬಂತು ಹ್ಯಾಂಕನಿಗೆ. ಮತ್ತೆ ಆ ಕಾಲ್ ಅಲ್ಲಿ ಮಾತಾಡಿ ಹ್ಯಾಂಕನಿಗೆ ಇಲ್ಲಿ ಏನಾಗೋದ್ರಲ್ಲಿದೆ ಅಂತ ಮುನ್ನೆಚ್ಚರಿಕೆ ಕೊಟ್ಟದ್ದು ನೀನೇ ಆಗಿದೀಯಾ. ಸೊ ಇಷ್ಟೆಲ್ಲ ಹಾಗೆ ನಾನು ಕೊನೆಗೆ ನಿನ್ನ ಹತ್ರ ಒಂದು ವಿಷಯ ಕೇಳೋಕಿದೆ. ಅದೇನಂದ್ರೆ ನನ್ನ ಫ್ಯಾಮಿಲಿಗೆ ನಿನ್ನ ಕಡೆಯಿಂದ ಸೆಕ್ಯೂರಿಟಿ ಅಥವಾ ಸುರಕ್ಷತೆ ಬೇಕು ಅಂತ. ಇದಕ್ಕೆ ಗುಸ್ತಾವ್ ಹೇಳ್ತಾನೆ, ನಿನ್ನ ಫ್ಯಾಮಿಲಿಗೆ ಸುರಕ್ಷತೆ ಕೊಡ್ಬೋದು, ಆದ್ರೆ ನಿಂಗೆ ಗೊತ್ತಿದೆಯಲ್ಲ ನಮ್ದು 3 ತಿಂಗಳ ಕಾಂಟ್ರಾಕ್ಟ್ ಇದೆ. 3 ತಿಂಗಳಂದ್ರೆ $3 ಮಿಲಿಯನ್. ಅಂಡ್ ಇದನ್ನ ನೀನು ಎಕ್ಸ್ಟೆಂಡ್ ಮಾಡಬೇಕು. ಅಂದ್ರೆ 3 ತಿಂಗಳ ಕಾಂಟ್ರಾಕ್ಟ್ ಅಲ್ಲ, 12 ತಿಂಗಳ ಕಾಂಟ್ರಾಕ್ಟ್. ಅಂದ್ರೆ ಇಡೀ ವರ್ಷ ನೀನು ನನ್ನ ಪರವಾಗಿ ಡ್ರಗ್ ತಯಾರಿಕೆ ಮಾಡಿದ್ರೆ ಖಂಡಿತವಾಗಿಯೂ ನಿನ್ನ ಫ್ಯಾಮಿಲಿಗೆ ನಾನು ಸೇಫ್ಟಿ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಸೊ ವಾಲ್ಟರ್ ವೈಟ್ ಓಕೆ ಅಂತ ಹೇಳ್ಬಿಟ್ಟ. ಸೊ ಅಲ್ಲಿಂದ ವಾಲ್ಟರ್ ವೈಟ್ ಹೋಗ್ತಾ ಇರುವಾಗ ಅವನಿಗೆ ಮನಸ್ಸಲ್ಲೇ ಆಲೋಚನೆ ಸ್ಟಾರ್ಟ್ ಆಗುತ್ತೆ, ನಾನು ಈ ಡ್ರಗ್ ನ ಬಿಸ್ನೆಸ್ ಎಲ್ಲ ಬಿಡ್ಬೇಕು ಅಂತ ಇದ್ದೆ. ಸೊ ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಇನ್ನೊಂದು ಕಡೆ ಜೆಸ್ಸಿ ಬಂದಿರ್ತಾನೆ ಈ ಒಂದು ಜಾಗಕ್ಕೆ. ನಿಮ್ಗೆ ನೆನಪಿಲ್ಲ ಅಂದ್ರೆ ಸೀಸನ್ 2 ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಜೆಸ್ಸಿನ ಗರ್ಲ್ ಫ್ರೆಂಡ್ ಆದ ಜೇನ್ ಸತ್ತಾಗ ಜೆಸ್ಸಿ ಡಿಪ್ರೆಷನ್ ಅಲ್ಲಿದ್ದ. ಸೊ ಅವನ ಡಿಪ್ರೆಷನ್ ಎಲ್ಲ ಸರಿಯಾಗಿ ವಾಪಸ್ ಅವನು ಬದುಕಬೇಕು ಅಂತ ಹೇಳಿ ವಾಲ್ಟರ್ ವೈಟ್ ಅವನನ್ನ ಒಂದು ಶಾಂತಿಯುತವಾದ ಜಾಗಕ್ಕೆ ಕರ್ಕೊಂಡು ಹೋಗಿದ್ದ. ಅಂಡ್ ಇಲ್ಲಿ ಸ್ವಲ್ಪ ನೀತಿ ಪಾಠವನ್ನ ಕೂಡ ಕಲಿಸ್ತಾರೆ. ಅಂಡ್ ಇವನೇ ಇವರೆಲ್ಲರ ಗುರು. ಇವನು ಒಬ್ಬೊಬ್ಬರಿಗೆ ಕೇಳಿರ್ತಾನೆ, ನೀವಿಲ್ಲಿ ಶಾಂತಿಯುತವಾಗಿ ಬದುಕೋಕೆ ಅಥವಾ ನೀತಿ ಪಾಠವನ್ನ ಕಲಿಯೋಕೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಕೆಟ್ಟ ಕೆಲಸ ಪಾಪಗಳನ್ನ ಮಾಡಿದ್ರಿ ಅಂತ. ಸೊ ಕೆಲವರು ಹೇಳ್ತಾರೆ ನಾನೊಬ್ಬರನ್ನ ಕೊಂದಿದ್ದೆ ಅಂತ. ಅಂಡ್ ಜೆಸ್ಸಿ ಹೇಳ್ತಾನೆ, ನಾನ್ ಡ್ರಗ್ ಡೀಲಿಂಗ್ ಅನ್ನ ಮಾಡ್ತಿದ್ದೆ, ಆದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಏನಿರ್ಲಿಲ್ಲ. ಸೊ ಹೀಗೆ ಸ್ವಲ್ಪ ಮಾತುಕತೆ ನಡೀತಿರುತ್ತೆ, ಆದ್ರೆ ಅವನು ಫುಲ್ ಅದರ ಬಗ್ಗೆ ಹೇಳಿರಲ್ಲ. ಇನ್ನೊಂದು ಕಡೆ ಸ್ಕೈಲರ್ ಮ್ಯಾರಿನ್ ಹತ್ರ ಮಾತಾಡ್ತಾಳೆ, ಹ್ಯಾಂಕ್ ನ ಆಸ್ಪತ್ರೆ ಟ್ರೀಟ್ಮೆಂಟ್ ನ ಎಲ್ಲ ಹಣವನ್ನ ವಾಲ್ಟರ್ ವೈಟ್ ಕೊಡ್ತಾನೆ ಅಂತ. ಸೊ ಗಾಯ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ವಾಲ್ಟರ್ ವೈಟ್ ನ ಡ್ರಗ್ ನ ಮಾರಿ ಬಂದ ಹಣ ಇದೆಯಲ್ಲ, ಅದನ್ನ ಅಟ್ಲೀಸ್ಟ್ ಒಳ್ಳೆ ಕೆಲಸಕ್ಕಾದ್ರೂ ಯೂಸ್ ಮಾಡೋದಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಕೈಲರ್ ಹಾಗೂ ವಾಲ್ಟರ್ ವೈಟ್ ಡೀಲ್ ಮಾಡ್ಕೊಂಡಿದ್ರು. ಸೊ ಆ ಹಣವನ್ನ ಇಲ್ಲಿ ಯೂಸ್ ಮಾಡೋ ಪ್ಲಾನ್ ಇದೆ. ಆದ್ರೆ ಅದೇ ಹೊತ್ತಿಗೆ ಅಲ್ಲಿಗೆ ಎಂಟರ್ ಆಗ್ತಾನೆ ಟೆಡ್. ಹೌದು, ಸ್ಕೈಲರ್ ನ ಮ್ಯಾನೇಜರ್ ಇವನು. ಇವನ ಜೊತೆಗೇನೆ ಸ್ಕೈಲರ್ ಮಲಗಿದ್ದು ಕೂಡ ಆ ದಿನ ನಿಮ್ಗೆ ಗೊತ್ತಿದೆ. ಟೆಡ್ ಹೇಳ್ತಾನೆ, ನಿಂಗೆ ಹಣದ ಅವಶ್ಯಕತೆ ಇದ್ರೆ ನಾನು ಕೊಡ್ತೀನಿ ಅಂತ. ಬಟ್ ಬೇಡ ಅಂತ ಸ್ಕೈಲರ್ ಇವನನ್ನ ಇಗ್ನೋರ್ ಮಾಡ್ಬಿಡ್ತಾಳೆ ಈ ಸಲ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಜೆಸ್ಸಿ ಬಂದಿರ್ತಾನೆ ಅವನ ಫ್ರೆಂಡ್ಸ್ ನ ಬಳಿಗೆ, ಅಂದ್ರೆ ಬ್ಯಾಡ್ಜರ್ ಹಾಗೂ ಸ್ಕಿನ್ನಿ ಪೀಟ್. ಅಂಡ್ ಇಲ್ಲಿ ಸಣ್ಣ ಪ್ಲಾನ್ ನಡೆಯುತ್ತಾ ಅದೇನಂದ್ರೆ ಇವ್ರಿಗೆ ಅರ್ಜೆಂಟ್ ಆಗಿ ಪಾರ್ಟಿ ಅಥವಾ ಪಬ್ ಮಾಡೋದಕ್ಕೆ ಹಣ ಬೇಕಾಗಿರುತ್ತೆ. ಇನ್ನೊಂದು ಕಡೆ ಡ್ರಗ್ ಡೀಲಿಂಗ್ ಮಾಡಿ ಹಣ ಎಷ್ಟು ಲೇಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಜೆಸ್ಸಿ ಹಾಗೂ ಸ್ಕಿನ್ನಿ ಪೀಟ್ ಅಂಡ್ ಬ್ಯಾಡ್ಜರ್ ಬಂದು ಸೀದಾ ಹೋಗ್ತಾರೆ ಆ ಶಾಂತಿಯುತವಾದ ಪ್ರದೇಶಕ್ಕೆ ಇವರ ಜೊತೆಗೆ. ಅಂಡ್ ಒಬ್ಬರಿಗೊಬ್ರು ಗೊತ್ತಿಲ್ಲದಾಗೆ
ಆಕ್ಟಿಂಗ್ ಕೂಡ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಏನ್ ಪ್ಲಾನ್ ಮಾಡ್ತಿದ್ದಾರೆ ಇವರು ಅದು ನಿಮ್ಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಕೈಲರ್, ಮ್ಯಾರಿ ಹಾಗೂ ವಾಲ್ಟರ್ ವೈಟ್ ಕೂತಿದ್ದಾರೆ ಅಂಡ್ ಡಿಸ್ಕಷನ್ ನಡೀತಿದೆ. ಹ್ಯಾಂಕ್ ನ ಬಿಲ್ ಅನ್ನ ಯಾರು ಪೇ ಮಾಡ್ತಾರೆ ಇನ್ನು ಅಂತ. ಸ್ಕೈಲರ್ ಹೇಳ್ತಾಳೆ ನೀನು ಹಣದ ಬಗ್ಗೆ ಆಲೋಚನೆ ಮಾಡಬೇಡ, ಯಾಕಂದ್ರೆ ನನ್ನ ಗಂಡ ವಾಲ್ಟರ್ ಇದನ್ನ ಪೇ ಮಾಡ್ತಾನೆ ಅಂತ. ಮ್ಯಾರಿ ಹೇಳ್ತಾಳೆ ಅವನಿಗೆ ಲಂಗ್ ಕ್ಯಾನ್ಸರ್ ಇರೋ ಸಂದರ್ಭದಲ್ಲಿ ನೀವೇ ಡೊನೇಷನ್ ಅಂತ ಇದ್ದವರಲ್ಲೆಲ್ಲ ಕೇಳಿ ಹಣವನ್ನ ಒಟ್ಟು ಮಾಡಿದ್ರಿ, ಸೊ ಸಡನ್ ಆಗಿ ನಿಮ್ಗೆ ಎಲ್ಲಿಂದ ಹಣ ಬಂತು ಅಂತ ಕೇಳ್ತಾಳೆ. ಆಗ ಸ್ಕೈಲರ್ ಹೇಳ್ತಾಳೆ ವಾಲ್ಟರ್ ಐ ಥಿಂಕ್ ಟೈಮ್ ಬಂತು ಅನ್ಸುತ್ತೆ, ನಿಜವಾಗ್ಲೂ ಹೇಗೆ ನಿಂಗೆ ಹಣ ಸಿಕ್ತು ಅನ್ನೋದನ್ನ ಹೇಳೋದಕ್ಕೆ. ಆಗ ವಾಲ್ಟರ್ ರಿಯಾಕ್ಷನ್ ನೀವೇ ನೋಡಬಹುದು ಗಾಯ್ಸ್, ಇವನ ಡ್ರಗ್ ಡೀಲಿಂಗ್ ಏನು ಎಕ್ಸ್ಪೋಸ್ ಆಗುತ್ತೆ ಹೇಗೆ ಇಲ್ಲಿ. ಸ್ಕೈಲರ್ ಹೇಳಿ ಬಿಡ್ತಾಳೆ ಆಕ್ಚುಲಿ ವಾಲ್ಟರ್ ವೈಟ್ ಬೆಟ್ಟಿಂಗ್ ಅನ್ನ ಮಾಡ್ತಿದ್ದ ಮತ್ತೆ ಅದರಿಂದ ಹಣವನ್ನ ಗಳಿಸಿದಾನೆ ಅಂತ. ಸೊ ಈಗ ವಾಲ್ಟರ್ ವೈಟ್ ಶಾಕ್ ಆಗಿದಾನೆ ಏನಿದು. ಅಂಡ್ ಇಲ್ಲಿ ಗೊತ್ತಾಗ್ತಿದೆ ಸ್ಕೈಲರ್ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿದ್ದಾಳೆ. ಇಂಡೈರೆಕ್ಟ್ ಆಗಿ ನಮ್ಮ ವಾಲ್ಟರ್ ವೈಟ್ ಗೆ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಈ ಸುಳ್ಳು ಕಥೆಗೆ ಹೌದು ಅಂತ ಹೇಳಿ ನಮ್ಮ ವಾಲ್ಟರ್ ವೈಟ್ ಕೂಡ ಒಪ್ಕೊಂಡು ಇಬ್ರು ಗಂಡ ಹೆಂಡತಿ ಸೇರಿ ಸುಳ್ಳು ಕಥೆಯನ್ನೇ ಹೌದು ಅಂತ ನಂಬಿಸ್ಬಿಡ್ತಾರೆ. ಸ್ಕೈಲರ್ ಹೇಳ್ತಾಳೆ ಮೊದಲು ತನ್ನ ಎಲ್ಲ ಹಣವನ್ನು ಬೆಟ್ಟಿಂಗ್ ಹಾಕಿ ಅದನ್ನ ಕಳ್ಕೊಂಡು ಕೊನೆಗೆ ಪೆನ್ಷನ್ ಹಣವನ್ನು ಕೂಡ ಕಳ್ಕೊಂಡು ಸಾಯೋದ್ರಲ್ಲೇ ಇದ್ದವನು. ಅದೇನಿಗೆ ನೆನಪಿದೆಯಲ್ಲ, ಅದೊಂದಿನ ಅವನು ಇಡೀ ದಿನ ಮನೆಯಲ್ಲೇ ಇರಲಿಲ್ಲ, ಯಾಕಂದ್ರೆ ಅವನಿಗೆ ಒಂದು ಗಿಲ್ಟ್ ಆಗಿತ್ತು, ಅವನು ಹಣ ಇಲ್ಲದೆ ನಮ್ಗೆ ಹೇಗೆ ಮುಖ ತೋರಿಸ್ತಾನೆ ಅಂತ. ಅಂಡ್ ಇಲ್ಲಿ ವಾಲ್ಟರ್ ವೈಟ್ ಗೆ ಕೂಡ ನಂಬಕ್ಕಾಗ್ತಿಲ್ಲ ಈ ರೀತಿ ಕೂಡ ಸುಳ್ಳನ್ನು ಹೇಳ್ಬೋದಾ ಅಂತ. ಅಂಡ್ ಆದ್ಮೇಲೆ ಗ್ಯಾಂಬ್ಲಿಂಗ್ ಮಾಡ್ತಾ ಹೋದ, ಬೆಟ್ಟಿಂಗ್ ಮಾಡ್ತಾ ಹೋದ, ಕೊನೆಗೆ ಹಣ ಗಳಿಸ್ಬಿಟ್ಟ ಅಂತ ಹೇಳ್ಬಿಡ್ತಾಳೆ. ಅಂಡ್ ಹಾಗೇನೆ ಮ್ಯಾರಿ ಈ ವಿಷಯವನ್ನ ತಪ್ಪಿ ಕೂಡ ಹ್ಯಾಂಕ್ ನಿಗೆ ಹೇಳ್ಬೇಡ ಅಂತ ಹೇಳ್ತಾಳೆ. ಸೊ ಮ್ಯಾರಿ ಕೂಡ ಓಕೆ ಅಂತ ಹೇಳ್ಬಿಟ್ಲು. ಅವಳು ಆಚೆ ಹೋದ ತಕ್ಷಣ ನಮ್ಮ ವಾಲ್ಟರ್ ವೈಟ್ ಕೇಳ್ತಾನೆ ಸ್ಕೈಲರ್ ಥ್ಯಾಂಕ್ ಯು ನಂಗೆ ಹೆಲ್ಪ್ ಮಾಡಿದಕ್ಕೆ, ನನ್ನ ಡ್ರಗ್ ಡೀಲಿಂಗ್ ನ ಬಗ್ಗೆ ಹೇಳದೇ ಇರೋದಕ್ಕೆ ಥ್ಯಾಂಕ್ ಯು ಅಂತ. ಅದಕ್ಕೆ ಸ್ಕೈಲರ್ ಹೇಳ್ತಾಳೆ ನಂಗೆ ಏನೋ ಮನಸ್ಸಲ್ಲಿ ಫೀಲಿಂಗ್ ಇದೆ, ಇವತ್ತು ನಮ್ಮ ಫ್ಯಾಮಿಲಿ ಅಂದ್ರೆ ಹ್ಯಾಂಕ್ ಹಾಸ್ಪಿಟಲ್ ಅಲ್ಲಿ ಬದುಕಿದಾನೆ ಅಂದ್ರೆ ಅದಕ್ಕೆ ಕಾರಣ ನೀನು ಅಂತ ನಂಗೆ ಗೊತ್ತಿದೆ, ಯಾಕಂದ್ರೆ ನೀನು ಕೊಡೋ ಹಣದಲ್ಲೇ ಅವನು ಬದುಕೋದು. ಅಂಡ್ ಇಲ್ಲಿ ಎಪಿಸೋಡ್ ಎಂಡ್ ಆಗುತ್ತೆ. ಎಪಿಸೋಡ್ 10. ಅಂಡ್ ಗಾಯ್ಸ್ ಈ ಎಪಿಸೋಡ್ 10 ಅಂತೂ ಫಿಲ್ಲರ್ ಎಪಿಸೋಡ್ ಆಗಿದೆ. ಅಂದ್ರೆ ಇದರಲ್ಲಿ ಕೆಲವೊಂದು ಮೇನ್ ಪಾಯಿಂಟ್ ಇದೆ, ಅದನ್ನ ಮಾತ್ರ ಹೇಳ್ತೀನಿ ನಾನು, ಯಾಕಂದ್ರೆ ಇದು ಕತೆಗೆ ಎಷ್ಟು ಕನೆಕ್ಷನ್ ಇಲ್ಲ. ಮೊದಲದಾಗಿ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಲ್ಯಾಬ್ ಅಲ್ಲಿ ಕೂತಿರ್ತಾರೆ ಅಂಡ್ ಕೆಲಸ ಮಾಡ್ತಿರುವಾಗ ಸಡನ್ ಆಗಿ ವಾಲ್ಟರ್ ವೈಟ್ ಏನೇನೋ ಆಲೋಚನೆ ಮಾಡ್ತಿರ್ತಾನೆ. ಜೆಸ್ಸಿ ಕೇಳ್ತಾನೆ ನೀನು ಓಕೆ ಇದೆ ತಾನೆ, ಏನಾದ್ರೂ ಆರೋಗ್ಯದ ಸಮಸ್ಯೆ ಬಂತ ಅಂತ ಕೇಳ್ಬಿಡ್ತಾನೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ ಏನಿಲ್ಲ, ನಮ್ಮ ಲ್ಯಾಬ್ ಗೆ ಒಂದು ನೊಣ ಬಂದಿದೆ, ಲ್ಯಾಬ್ ನಲ್ಲಿ ಒಂದು ನೊಣ ಬಿಡಿ ಒಂದು ಸೊಳ್ಳೆ ಬಂದ್ರು ಕೂಡ ತುಂಬಾನೇ ಕಿರಿಕಿರಿ ಆಗುತ್ತೆ ಗುರು, ಯಾಕಂದ್ರೆ ಆ ಜಾಗವನ್ನ ಕಂಪ್ಲೀಟ್ ಆಗಿ ಮುಚ್ಚಿರ್ತಾರೆ ಅಂಡ್ ಅಲ್ಲಿ ಕೆಲವೊಂದು ಸಮಸ್ಯೆ ಕೂಡ ಆಗ್ಬಹುದು ಡ್ರಗ್ ನ ತಯಾರಿಕೆಗೆ. ಜೆಸ್ಸಿ ಹೇಳ್ತಾನೆ ಹಾಗಾದ್ರೆ ನಾನು ಆ ನೊಣವನ್ನ ಕೊಲ್ತೀನಿ ಅಂತ. ಅಂಡ್ ಇವರಿಬ್ರು ಸೇರಿ ನೊಣವನ್ನ ಕೊಲ್ಲೋದೇ ಆಯ್ತು ಇಡೀ ಲ್ಯಾಬ್ ನಲ್ಲಿ. ಸೊ ಹೀಗೆ ನೊಣವನ್ನ ಕೊಲ್ಲೋದಕ್ಕೆ ಹೋಗಿ ಇದ್ದಲ್ಲೆಲ್ಲ ಹೊಡ್ಕೊಳ್ತಾರೆ, ಇವರ ಮುಖಕ್ಕೆ ಕೂಡ ಹೊಡೆದ್ಬಿಟ್ಟ ಜೆಸ್ಸಿ. ಸೊ ಇದೆಲ್ಲ ಆದ್ಮೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ. ವಾಲ್ಟರ್ ವೈಟ್ ನ ಮನಸ್ಸಲ್ಲಿರೋ ಎಲ್ಲ ಬೇಸರವನ್ನ ಒಮ್ಮೆನೆ ಹೊರಗೆ ಹಾಕ್ಬಿಡ್ತಾನೆ. ಅವನ ಫ್ಯಾಮಿಲಿಯಿಂದ ಅವನಿಗೆ ಆಗ್ತಿರೋ ತೊಂದರೆ ಆಗಿರ್ಬೋದು ಅಥವಾ ಇನ್ನು ಕೆಲವೊಂದು ವಿಷಯಗಳು. ಆದ್ರೆ ತುಂಬಾ ಬೇಜಾರಾಗ್ತಿರೋದು ಏನಂದ್ರೆ ಆ ದಿನ ರಾತ್ರಿ ಹೊತ್ತು ಜೆಸ್ಸಿನ ಗರ್ಲ್ ಫ್ರೆಂಡ್ ಆದ ಜೇನ್ ಡ್ರಗ್ ನ ಓವರ್ ಡೋಸ್ ಇಂದ ಬಳಲ್ತಾ ಇದ್ದಾಗ ವಾಲ್ಟರ್ ವೈಟ್ ಅಲ್ಲಿಗೆ ಬಂದಿದ್ದ ಅಂಡ್ ಅವನಿಗೆ ಚಾನ್ಸ್ ಇತ್ತು ಅವಳನ್ನು ಉಳಿಸೋದಕ್ಕೆ. ಆದ್ರೂ ಕೂಡ ಅವಳನ್ನ ಉಳಿಸಲಿಲ್ಲ, ಯಾಕಂದ್ರೆ ಜೆಸ್ಸಿನ ಅವಳು ತಪ್ಪು ಮಾರ್ಗಕ್ಕೆ ತರಬಹುದು ಅಂತ. ಸೊ ಇವೆಲ್ಲವನ್ನ ಜೆಸ್ಸಿನಿಗೆ ಹೇಳ್ಬಿಡ್ತಾನೆ. ಆಗ ಜೆಸ್ಸಿ ಕೂಡ ಹೇಳ್ತಾನೆ ಇದರಲ್ಲಿ ಇನ್ನದೇನು ತಪ್ಪಿಲ್ಲ ವಾಲ್ಟರ್ ವೈಟ್, ತಪ್ಪು ಯಾರದು ಕೂಡ ಅಲ್ಲ, ಅದು ವಿಧಿ ಆಟ ಆಗಿದೆ ಅಂತ. ಅಂಡ್ ಹಾಗೇನೆ ವಾಲ್ಟರ್ ವೈಟ್ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ದಿನ ನಾನು ನಿನ್ನ ಮನೆಗೆ ಬಂದು ಹಣ ಕೊಟ್ಟು ವಾಪಸ್ ಹೋದಾಗ ನಾನು ಬಾರ್ಗೆ ಹೋಗ್ಬಿಟ್ಟೆ, ಮತ್ತೆ ಆ ದಿನ ಅಲ್ಲಿ ನಾನು ಡೊನಾಲ್ಡ್ ಅನ್ನ ಕೂಡ ಮೀಟ್ ಆಗಿದೆ, ಅಂದ್ರೆ ಜೇನ್ ನ ತಂದೆ. ಆ ಕ್ಷಣಕ್ಕೆ ಮಾತಾಡಿದ್ಮೇಲೆ ಗೊತ್ತಾಯ್ತು ಅವಳಿಗೆ ಒಬ್ಳು ಮಗಳಿದ್ದಾಳೆ ಮತ್ತೆ ಅದೇ ಜೇನ್ ಅಂತ. ಮತ್ತೆ ಗಾಯ್ಸ್ ನಿಮ್ಗೆ ಗೊತ್ತಿದೆ ಆದ್ಮೇಲೆ ಏನೆಲ್ಲ ಆಗ್ಬಿಡ್ತು, ಜೇನ್ ಸತ್ಬಿಟ್ಲು, ಅವಳ ತಂದೆ ಡೊನಾಲ್ಡ್ ಕೂಡ ಸತ್ಬಿಟ್ಟ. ಸೊ ಎಲ್ಲೊಂದು ಕಡೆ ನಮ್ಮ ವಾಲ್ಟರ್ ವೈಟ್ ಇದಕ್ಕೆ ಕಾರಣ ಅಂತ ತುಂಬಾನೇ ಬೇಜಾರು ಮಾಡ್ಕೊಳ್ತಾನೆ. ಸೊ ಜೆಸ್ಸಿ ಸ್ವಲ್ಪ ಸಮಾಧಾನ ಮಾಡಿಸ್ತಾನೆ ವಾಲ್ಟರ್ ವೈಟ್ ಅನ್ನ, ಮತ್ತೆ ಆ ರೂಮ್ ಅಲ್ಲಿ ಇದ್ದ ನೊಣವನ್ನ ಫೈನಲ್ ಆಗಿ ಕೆಳಗೆ ಹಾಕ್ಬಿಡ್ತಾರೆ. ಅಂಡ್ ಈಗ ಎಪಿಸೋಡ್ 11. ಈಗ ಸೀನ್ ಚೇಂಜ್ ಆಗಿರುತ್ತೆ ಮತ್ತೆ ನಮಗೆ ತೋರಿಸ್ತಾರೆ ಹ್ಯಾಂಕ್ ನನ್ನ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ರು ಹ್ಯಾಂಕ್ ಇನ್ನು ಮುಂದೆ ನಡೆಯೋದು ತುಂಬಾನೇ ಕಷ್ಟ ಇದೆ ಮತ್ತೆ ಅದಕ್ಕೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಈ ಒಂದು ಯಂತ್ರವನ್ನ. ಇದರಲ್ಲಿ ದಿನಾಲು ನಡೆಯುವ ಪ್ರಾಕ್ಟೀಸ್ ಮಾಡಿದ್ರೆ ವಾಪಸ್ ಇವನ ಕಾಲು ಸರಿಯಾಗೋ ಚಾನ್ಸಸ್ ಇದೆ. ಅದೇ ರೀತಿ ಇನ್ನೊಂದು ಸೈಡ್ ನೋಡಿದ್ರೆ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಡ್ರಗ್ ನ ಉತ್ಪಾದನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಜೆಸ್ಸಿ ಇಲ್ಲಿ ಸ್ವಲ್ಪ ಪ್ರಮಾಣದಷ್ಟು ಡ್ರಗ್ ಅನ್ನ ವಾಲ್ಟರ್ ವೈಟ್ ಗೆ ಗೊತ್ತಾಗದಾಗೆ ತಗೊಳ್ತಾನೆ ಮತ್ತೆ ಆ ಶಾಂತಿಯುತವಾದ ಜಾಗ ಇತ್ತಲ್ಲ ಅಲ್ಲಿಗೆ ಬಂದು ಮಾರೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅದಕ್ಕೋಸ್ಕರನೇ ಬ್ಯಾಡ್ಜರ್ ಸ್ಕಿನ್ನಿ ಪಿಟನ್ ಅಲ್ಲಿ ಕರೆದು ಅಲ್ಲಿ ಇರೋರಿಗೆ ಡ್ರಗ್ ನ ಚಟ ಮಾಡಿಸಿ ಅವರ ಕೈಯಿಂದ ಹಣವನ್ನು ಮಾಡೋ ಪ್ಲಾನ್ ಇದು. ಜೆಸ್ಸಿ ಬ್ಯಾಡ್ಜರ್ ಹಾಗೂ ಸ್ಕಿನ್ನಿ ಪಿಟ್ ಒಬ್ರಿಗೊಬ್ರು ಪರಿಚಯನೇ ಇಲ್ಲದೇ ಇರೋ ತರ ಅಲ್ಲಿ ಮಾತಾಡ್ಕೊಳ್ತಾರೆ. ನನ್ನ ಹೆಸರು ಜೆಸ್ಸಿ, ನನ್ನ ಹೆಸರು ಬ್ಯಾಡ್ಜರ್ ಅಂತ. ಹಾಗೇನೆ ಅಲ್ಲಿರೋ ಜನಗಳನ್ನ ಆಕರ್ಷಣೆ ಮಾಡೋ ಪ್ರಯತ್ನ ಇದು. ಜೆಸ್ಸಿ ಈ ಒಬ್ಬ ಹುಡುಗಿಯನ್ನ ಕೇಳ್ತಾನೆ ನಿನ್ನ ಹೆಸರೇನು ಅಂತ. ಇವಳು ಹೇಳ್ತಾಳೆ ನನ್ನ ಹೆಸರು ಆಂಡ್ರಿಯಾ ಅಂತ. ಸ್ವಲ್ಪ ಆಚೆ ಹೋಗಿ ಮಾತಾಡೋಣ ಅಂತ ಜೆಸ್ಸಿ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ನಲ್ಲಿ ನಮ್ಗೆ ಕಾಣುತ್ತೆ ವಾಲ್ಟರ್ ವೈಟ್ ಸ್ಕೈಲರ್ ನ ಜೊತೆಗೆ ಕೂತ್ಕೊಂಡಿದ್ದಾನೆ. ಅಷ್ಟೆಲ್ಲ ವಾಲ್ಟರ್ ಜೂನಿಯರ್ ಕೂಡ ಇಲ್ಲಿ ಟೇಬಲ್ ಅಲ್ಲಿ ಇದ್ದಾನೆ. ಬಟ್ ಅವನು ಡಿನ್ನರ್ ಆಗಿ ಆಚೆ ಹೋದಾಗ ಸ್ಕೈಲರ್ ವಾಲ್ಟರ್ ವೈಟ್ ನ ಹತ್ರ ಕೇಳ್ತಾಳೆ ನಿನ್ನ ಈ ಡ್ರಗ್ ನ ಬಿಸ್ನೆಸ್ ಇಂದ ಬರೋ ಹಣ ಎಲ್ಲಿಂದ ಲಾಂಡ್ರಿಂಗ್ ಮಾಡ್ಕೊಳ್ತೀಯಾ ಅಂತ. ವಾಲ್ಟರ್ ಕೇಳ್ತಾನೆ ಅದೆಲ್ಲ ನಿಂಗೆ ಯಾಕೆ ಅಂತ. ಆದ್ರೆ ಸ್ಕೈಲರ್ ಹೇಳ್ತಾಳೆ ನಂಗದು ಗೊತ್ತಾಗ್ಲೇಬೇಕು ವಾಲ್ಟರ್, ಯಾಕಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ಆ ಬೆಟ್ಟಿಂಗ್ ನ ಮೂಲಕ ಏನು ಹಣ ಬಂದಿತ್ತು ಅಂತ ಹೇಳಿದ್ರಲ್ಲ ಅದೇ ಸುಳ್ಳಿನ ಕತೆ ಸೃಷ್ಟಿ ಮಾಡಿದ್ಲಲ್ಲ ಸ್ಕೈಲರ್, ಅದನ್ನ ಇನ್ನೂ ಕೂಡ ಅಚ್ಚುಕಟ್ಟಾಗಿ ನಿಜವಾಗಿ ನಂಬೋ ಹಾಗೆ ಮಾಡಬಹುದು. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೆ ನಮ್ಮ ಸ್ಕೈಲರ್ ಹಾಗೂ ವಾಲ್ಟರ್ ವೈಟ್ ಬರ್ತಾರೆ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ. ಸ್ಕೈಲರ್ ಇಲ್ಲಿ ಕೇಳ್ತಾಳೆ ನಾವೀಗ ಹೇಳಿದಿವಿ ವಾಲ್ಟರ್ ವೈಟ್ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ ಮಾಡಿ ಹಣವನ್ನ ಗಳಿಸಿದಾನೆ ಅಂತ. ಆದ್ರೆ ಅವನು ಕಂಟಿನ್ಯೂಸ್ ಆಗಿ ಹಣವನ್ನ ಗಳಿಸ್ತಾನೆ ಇದ್ರೆ ಅದರಲ್ಲಿ ಒಂದು ಸಂಶಯ ಬರುತ್ತೆ. ಸೊ ಇದಕ್ಕೆ ನಾವೇನ್ ಮಾಡೋದು ಅಂತ ಕೇಳ್ತಾಳೆ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ ನನಗೆ ಕೆಲವೊಂದು ಕ್ಯಾಸಿನೋ ಗ್ರೂಪ್ ನದ್ದು ಕಾಂಟ್ಯಾಕ್ಟ್ ಇದೆ, ಅಂದ್ರೆ ಈ ಲಕ್ಕಿ ಡ್ರಾ ಎಲ್ಲ ಮಾಡ್ತಾರಲ್ಲ ಅವರು. ಸ್ಕೈಲರ್ ಹೇಳ್ತಾಳೆ ನಂಗಂತೂ ಈ ಐಡಿಯಾನು ಸರಿ ಅನಿಸ್ತಿಲ್ಲ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ ನೀವು ನನ್ನ ಮೇಲೆ ಭರವಸೆ ಇಡಬಹುದು, ಯಾಕಂದ್ರೆ ವರ್ಷಾಂತರಗಳಿಂದ ನಾನು ಇದನ್ನ ಮಾಡ್ಕೊಂಡೇ ಬರ್ತಿದ್ದೀನಿ. ಸೊ ಟೆನ್ಷನ್ ಆಗ್ಬೇಡಿ, ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ಬಿಡ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಜೆಸ್ಸಿ ಬಂದಿದ್ದಾನೆ
ಆಂಡ್ರಿಯಾನ ಮನೆಗೆ. ಅಂಡ್ ಜೆಸ್ಸಿ ಅಂತ ಇವಳನ್ನ ಪಟಾಯಿಸಿದಾನೆ ಗುರು. ಇವರಿಗಿಬ್ರಿಗೂ ಲವ್ ಆಗಿದೆ. ಇವರೇನೋ ಕಿಸ್ ಕೊಡೋಕೆ ಅಂತ ಇದ್ದಾಗ ಇಲ್ಲಿ ಇವಳ ಅಜ್ಜಿ ಹಾಗೂ ಈ ಒಬ್ಬ ಹುಡುಗ ಬಂದ. ಅಂಡ್ ಹೇಳ್ತಾಳೆ, ಹೇ ಮಗು ಇಲ್ಲಿಗೆ ಬಾ ಅಂತ. ವಾಟ್ ಮಗು ಅಂದ್ರೆ ಇವಳಿಗೆ ಮದುವೆ ಆಗಿ ಒಂದು ಮಗು ಕೂಡ ಇದೆ. ಅಂಡ್ ಇವನ ಹೆಸರು ಬ್ರಾಕ್ ಅಂತ. ಇವಳ ಅಜ್ಜಿ ಕೇಳ್ತಾಳೆ, ಇವನು ಯಾರು ಅಂತ. ಆಂಡ್ರಿಯಾ ಹೇಳ್ತಾಳೆ, ಇವನೊಬ್ಬ ಸ್ಪಾನ್ಸರ್ ತರ ಹಣವನ್ನೆಲ್ಲ ಕೊಡ್ತಿರ್ತಾನೆ, ಅದರ ಬೇಸಿಕಲಿ ನನ್ನ ಫ್ರೆಂಡ್ ಅಂತ. ಇವಳ ಅಜ್ಜಿಗೆ ಏನೋ ಸರಿ ಕಾಣ್ತಿಲ್ಲ ಇದು. ಅಂಡ್ ಜೆಸ್ಸಿಯನ್ನ ಸ್ವಲ್ಪ ಮೀಟಪ್ ಮಾಡಿಸ್ತಾಳೆ ನಮ್ಮ ಬ್ರಾಕ್ ನ ಜೊತೆಗೆ. ಅಂಡ್ ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸ್ಕೈಲರ್ ವಾಲ್ಟರ್ ವೈಟ್ ಅನ್ನ ಕರ್ಕೊಂಡು ಹೋಗ್ತಿದ್ದಾಳೆ ಈ ಕಾರ್ ನಲ್ಲಿ. ಅಂಡ್ ಇಲ್ಲಿ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ. ಸ್ಕೈಲರ್ ಹೇಳ್ತಾಳೆ, ನಿಂಗೆ ಡ್ರಗ್ ನ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡೋದು ಸಾಧ್ಯನೇ ಇಲ್ವಾ? ವಾಲ್ಟರ್ ಹೇಳ್ತಾನೆ, ಅದೇ ಆಕ್ಚುಲಿ ಏನಂದ್ರೆ 3 ತಿಂಗಳ ಕಾಂಟ್ರಾಕ್ಟ್ ನಾನು ಮಾಡ್ಕೊಂಡಿದ್ದೆ ನನ್ನ ಡೀಲರ್ ನ ಜೊತೆ. ಅಂದಂಗೆ ನಿಮ್ಗೆ ಗೊತ್ತಿದೆ ಗಾಯ್ಸ್, ಅದೀಗ 12 ತಿಂಗಳು ಅಂದ್ರೆ 1 ವರ್ಷದ ಕಾಂಟ್ರಾಕ್ಟ್ ಆಗಿದೆ. ಬಟ್ ಅದನ್ನ ಇವನು ಹೇಳಲ್ಲ ಇಲ್ಲಿ. ಸೊ ಹೀಗೆ ಮಾತಾಡ್ತಾ ಇವರು ಬಂದ್ರು ಈ ಒಂದು ಜಾಗಕ್ಕೆ. ಅಂಡ್ ಅಲ್ಲಿ ಬೋರ್ಡ್ ಕಾಣ್ತಿದೆ ಕಾರ್ ವಾಶ್ ಅಂತ. ಸ್ಕೈಲರ್ ಹೇಳ್ತಾಳೆ, ನೀನ್ ಈ ಕೆಲಸವನ್ನ ಮರ್ತ್ ಬಿಟ್ಟಿಯಾ ವಾಲ್ಟರ್? ಇದು ನಿಜವಾದ ಬಿಸ್ನೆಸ್ ಅಂದ್ರೆ, ಇದು ನಿಜವಾದ ಜಾಬ್ ಅಂದ್ರೆ. ಸೊ ಗಾಯ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ವಾಲ್ಟರ್ ವೈಟ್ ಟೀಚರ್ ಆಗಿದ್ದ ಸಂದರ್ಭದಲ್ಲಿ ಪಾರ್ಟ್ ಟೈಮ್ ಆಗಿ ಕಾರ್ ವಾಶ್ ಅನ್ನ ಮಾಡ್ತಿದ್ದ. ಮತ್ತೆ ಅದು ಮಾಡ್ತಿದ್ದದು ಈ ಒಂದು ಜಾಗದಲ್ಲೇ. ಇದನ್ನ ಬೈ ಮಾಡು ಅಂತ ಸ್ಕೈಲರ್ ಕೇಳ್ಕೊಳ್ತಾಳೆ. ಈಗ ಸೀನ್ ಚೇಂಜ್ ಆಗುತ್ತಾ. ಜೆಸ್ಸಿನ ಫ್ರೆಂಡ್ಸ್ ಇಲ್ಲಿ ಬಂದ್ರು. ಹಾಗೆ ಇವನ ಬಳಿ ಕೇಳ್ತಾರೆ, ಗುರು ಪ್ಲಾನ್ ಏನಾಯ್ತು? ಆ ಹುಡುಗಿ ಬಿದ್ಲಾ ನಿಂಗೆ? ಹಾಗೇನೆ ಡ್ರಗ್ ಅನ್ನ ಅವಳಿಗೆ ಕೊಟ್ಟಿ ಅಂತ ಕೇಳ್ತಾನೆ. ಸೊ ಗಾಯ್ಸ್ ಇವರ ಪ್ಲಾನ್ ಆಗಿತ್ತು, ಆ ಒಂದು ಶಾಂತಿಯುತ ಪ್ರದೇಶಕ್ಕೆ ಬಂದಿದ್ದವರ ಎಲ್ಲರನ್ನ ಆಕರ್ಷಣೆ ಮಾಡಿ ಜೊತೆಗೆ ಡ್ರಗ್ ಅನ್ನ ಅವರಿಗೆ ಸೆಲ್ ಮಾಡಿ ಅದರಿಂದ ಬರೋ ಹಣದಿಂದ ಇವರ ಪಾರ್ಟಿ ಅಥವಾ ಪಬ್ ನಡೆಯುತ್ತೆ ಅಂತ ಇತ್ತು. ಆದ್ರೆ ಆಂಡ್ರಿಯಾನನ್ನ ಮೀಟ್ ಆದ್ಮೇಲೆ ಜೆಸ್ಸಿನ್ಗೆ ಮನಸ್ಸು ಬದಲಾಗಿದೆ. ಅವನ್ ಹೇಳ್ತಾನೆ, ಏನ್ ಹೇಳ್ತಿದ್ದೀರಾ ನೀವು? ನಾನೇನು ಡ್ರಗ್ ಸೆಲ್ ಮಾಡೋದಿಲ್ಲ. ಅಂಡ್ ಅಲ್ಲಿಂದ ಹೊರಡ್ ಬಿಡ್ತಾನೆ. ಮತ್ತೆ ಹೋಟೆಲ್ಗೆ ಹೋಗಿ ಆಂಡ್ರಿಯಾನ ಜೊತೆಗೆ ಬ್ರೋಕ್ ಕೂಡ ಇಲ್ಲಿದ್ದಾನೆ. ಒಟ್ಟು ಸೇರಿ ಇಲ್ಲಿ ಲಂಚ್ ಅನ್ನ ಮಾಡ್ಬಿಡ್ತಾರೆ. ಅಂಡ್ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಫೈನಲ್ ಆಗಿ ಡಿಸೈಡ್ ಆಗಿದ್ದಾನೆ, ಅವನು ಮುಂಚೆ ಕಾರ್ ವಾಶ್ ನಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಆ ಜಾಗವನ್ನ ಖರೀದಿಸಬೇಕು ಅಂತ. ಅದಕ್ಕೋಸ್ಕರನೇ ಜಾಗವನ್ನು ತೋರಿಸೋದಕ್ಕೆ ಗುಡ್ ಮ್ಯಾನ್ ಅನ್ನ ಕರೆಸಿದ್ದ. ಸೊ ಇನ್ನು ಕತೆ ಮಜಾ ಇರುತ್ತೆ ಗುರು. ನೆಕ್ಸ್ಟ್ ಸೀನ್ ಅಲ್ಲಿ ಕಾಣಿಸುತ್ತಾ ಜೆಸ್ಸಿ ಹಾಗೂ ಆಂಡ್ರಿಯಾ ಮನೇಲಿ ಇರ್ತಾರೆ. ಮತ್ತೆ ಜೆಸ್ಸಿ ಸಡನ್ ಆಗಿ ಕೇಳ್ತಾನೆ, ನಿಂಗೆ ಒಬ್ಬ ಮಗ ಇದ್ದಾನೆ, ಆದ್ರೂ ಕೂಡ ಯಾಕೆ ನೀನ್ ಹೀಗೆ ಮಾಡ್ತಿದ್ಯಾ? ಅದಕ್ಕೆ ಆಂಡ್ರಿಯಾ ಕೇಳ್ತಾಳೆ, ನೀನು ನನ್ನ ಮನೆಗೆ ಬಂದು ನಂಗೆ ಈ ರೀತಿ ಕೇಳೋಕೆ ಯಾಕೆ ಬರ್ತಿದ್ಯಾ? ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾಳೆ, ಹೌದು ಇವಳಿಗೆ ಮದುವೆ ಆಗಿ ಮಗು ಕೂಡ ಆಗಿದೆ. ಅಂಡ್ ಅದೇ ಬ್ರೋಕ್. ಮತ್ತೆ ಇವಳ ಗಂಡ ಯಾರು ಅದು ನಮ್ಗೆ ಕೂಡ ಗೊತ್ತಿಲ್ಲ. ಅವನು ಮೋಸ್ಟ್ಲಿ ಸತ್ತಿದ್ದಾನೆ ಕಾಣಿಸುತ್ತೆ. ಅದರ ಬಗ್ಗೆ ಇವರು ಏನು ಹೇಳಿಲ್ಲ ಸೀರೀಸ್ ನಲ್ಲಿ. ಆದ್ರೆ ಮುಂಚೆ ಇವಳು ತುಂಬಾನೇ ಡ್ರಗ್ ಅಡಿಕ್ಟ್ ಆಗಿದ್ಲು, ತುಂಬಾ ನಶೆಯಲ್ಲೇ ಬದುಕ್ತಿದ್ಲು. ಸೊ ಅವಳಿಗೆ ಬ್ರೋಕ್ ನನ್ನ ಸಾಕೋಕೆ ಹಣ ಇರ್ಲಿಲ್ಲ. ಹಾಗಾಗಿ ಹಣಕ್ಕೋಸ್ಕರ ಏನೇನೋ ಮಾಡಕ್ ಬಿಟ್ಲು. ಸೊ ಅವಳ ಕಂಪ್ಲೀಟ್ ಲೈಫ್ ಅನ್ನ ತ್ಯಾಗ ಮಾಡಿದ್ಲು ಬ್ರೋಕ್ನಿಗೋಸ್ಕರ. ಅಷ್ಟೇ ಅಲ್ಲ, ಕೆಲವೊಂದು ಡ್ರಗ್ ಡೀಲರ್ಸ್ ಗಳು ಇವಳ ಫ್ಯಾಮಿಲಿ ಅವರನ್ನ ಅಪರಾಧಿಗಳಾಗಿ ಅಥವಾ ಕ್ರಿಮಿನಲ್ಸ್ ಗಳಾಗಿ ಮಾಡಿದ್ರು. ಅಂದ್ರೆ ಬೇಸಿಕಲಿ ಹೇಳೋದಾದ್ರೆ, ಆ ದಿನ ಜೆಸ್ಸಿನ ಫ್ರೆಂಡ್ ಕಾಂಬನ್ ಅನ್ನ ರೋಡ್ ಸೈಡ್ ನಲ್ಲಿ ಸೈಕಲ್ ಅಲ್ಲಿ ಒಬ್ಬ ಹುಡುಗ ಬಂದು ಕೊಂದಿದ್ದ, ಅದು ಕೂಡ ಗನ್ ಇಂದ ಶೂಟ್ ಮಾಡಿ. ಮತ್ತೆ ಆ ಹುಡುಗ ಬೇರೆ ಯಾರು ಅಲ್ಲ, ಆಂಡ್ರಿಯಾನ ಫ್ಯಾಮಿಲಿ ಅವನು. ಸೊ ಹೀಗೆ ಮಕ್ಕಳನ್ನೆಲ್ಲ ಡ್ರಗ್ ನ ಅಡಿಕ್ಟ್ ಮಾಡಿ ಬೇರೆ ಬೇರೆ ಡೀಲರ್ಸ್ ಗಳು ಯೂಸ್ ಮಾಡ್ಕೊಳ್ತಾರೆ. ಮತ್ತೆ ಇದನ್ನ ಕೇಳಿ ಜೆಸ್ಸಿನಿಗೆ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೊ ಇದಕ್ಕೋಸ್ಕರನೇ ನಮ್ಮ ಜೆಸ್ಸಿ ಅವಳಿಗೆ ಫ್ರೀ ಆಗಿ ಹಣವನ್ನು ಕೊಡ್ತಾ ಇರ್ತಾನೆ. ಸೊ ಇದರ ಕಾರಣದಿಂದ ಯಾವುದೇ ಚಟಕ್ಕೆ ಅವಳು ಸಿಲುಕದೇ ಇರಬಹುದು ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ. ಹ್ಯಾಂಕ್ ಮತ್ತೆ ಮ್ಯಾರಿ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಮತ್ತೆ ಹ್ಯಾಂಕ್ ಗೆ ಮ್ಯಾರಿ ಬಂದು ಹೇಳ್ತಾಳೆ, ನಿಂಗೆ ಒಂದು ಗುಡ್ ನ್ಯೂಸ್ ಇದೆ, ಈ ತಿಂಗಳೇ ನೀನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ತೀಯಾ ಅಂತ. ಆದ್ರೆ ಹ್ಯಾಂಕ್ ಹೇಳ್ತಾನೆ, ನಂಗೆ ಈ ತಿಂಗಳಲ್ಲ ಇವತ್ತೇ ರಾತ್ರಿ ಡಿಸ್ಚಾರ್ಜ್ ಆಗ್ಬೇಕು ಅಂತ. ನಂಗೆ ಇನ್ನು ರೋಗಿಯ ತರ ಬದುಕೋಕೆ ಇಷ್ಟ ಇಲ್ಲ, ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಇನ್ನೊಂದು ಸೈಡ್ ನಲ್ಲಿ ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ಡೀಪ್ ಡಿಸ್ಕಷನ್ ಮಾಡ್ತಿರ್ತಾರೆ. ಸ್ಕೈಲರ್ ಹೇಳ್ತಾಳೆ, ನೀನ್ ನನ್ನನ್ನು ಕೂಡ ಇನ್ವಾಲ್ವ್ ಮಾಡ್ಬೇಕು ಈ ಪ್ಲಾನ್ ನಲ್ಲಿ. ಸತ್ಯ ಹೇಳು ವಾಲ್ಟರ್, ಏನ್ ಮಾಡ್ಬೇಕು ಅಂತಿದ್ಯಾ ನೆಕ್ಸ್ಟ್ ಅಂತ. ವಾಲ್ಟರ್ ಹೇಳ್ತಾನೆ, ನಿಂಗೆ ಹೇಳೋದು ಅಗತ್ಯನೇ ಇಲ್ಲ. ಸ್ಕೈಲರ್ ಹೇಳ್ತಾನೆ, ನಾವು ಮದುವೆ ಆಗಿದ್ದೀವಿ, ಸೊ ನಾನು ನಿನ್ನ ಹೆಂಡತಿ ಆಗಿರೋ ಕಾರಣ ನಂಗೆ ನೀನು ಹೇಳ್ಬೇಕಷ್ಟೇ ಅಂತ. ವಾಲ್ಟರ್ ಹೇಳ್ತಾನೆ, ನನಗೆ ಡೈವರ್ಸ್ ಕೊಟ್ಟಾಗಿದೆ ತಾನೆ. ಆಕ್ಚುಲಿ ನಮ್ಮ ವಾಲ್ಟರ್ ವೈಟ್ ಡೈವರ್ಸ್ ಪೇಪರ್ ಗೆ ಸೈನ್ ಹಾಕಿದ್ದ. ಇಲ್ಲಿ ಸ್ಕೈಲರ್ ಹೇಳ್ತಾಳೆ, ಹೌದು ನೀನು ಸೈನ್ ಹಾಕಿದ್ದೆ, ಬಟ್ ನಾನು ಆ ಪೇಪರ್ ಅನ್ನ ಫಿಲ್ಲಿಂಗ್ ಗೆ ಮಾಡಿರ್ಲಿಲ್ಲ ಮತ್ತೆ ಅದನ್ನ ಕೊಡ್ಲೂ ಇಲ್ಲ, ಹಾಗಾಗಿ ಇಲ್ಲಿ ಡೈವರ್ಸ್ ಆಗ್ಲಿಲ್ಲ. ಸೊ ನಾನು ಕೂಡ ನಿನ್ನ ಜೊತೆ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಇದೆಲ್ಲಾದ್ಮೇಲೆ ನಮ್ಮ ವಾಲ್ಟರ್ ವೈಟ್ ಕೆಲಸಕ್ಕಂತ ಲ್ಯಾಬ್ ಗೆ ಹೋಗಿರ್ತಾನೆ. ಆದ್ರೆ ಆಗ ಒಂದು ಕಾಲ್ ಬರುತ್ತೆ. ನೋಡಿದ್ರೆ ಗುಸ್ತಾವನದ್ದು. ಅವನು ಅವನ ಮನೆಗೆ ಕರೆದಿರ್ತಾನೆ. ಸೊ ವಾಲ್ಟರ್ ವೈಟ್ ಗುಸ್ತಾವನ ಮನೆಗೆ ಹೋದ್ಮೇಲೆ ಗುಸ್ತಾವು ಒಂದು ಅಡ್ವೈಸ್ ಅನ್ನು ಕೊಡ್ತಾನೆ. ಅದೇನಂದ್ರೆ, ನಾನು ಮುಂಚೆ ಎಷ್ಟೋ ತಪ್ಪುಗಳನ್ನ ಮಾಡಿದ್ದೀನಿ ನೋಡು ವಾಲ್ಟರ್ ವೈಟ್, ಈಗ ನೀನೊಬ್ಬ ಶ್ರೀಮಂತ ಆಗಿದೆಯಾ. ಒಬ್ಬ ಶ್ರೀಮಂತನಿಗೆ ಶ್ರೀಮಂತನಾಗಿ ಬದುಕೋಕೆ ತುಂಬಾ ಸುಲಭ, ಆದ್ರೆ ಬಡವನಾಗಿ ಬದುಕೋಕೆ ತುಂಬಾ ಕಷ್ಟ ಇದೆ. ನಾನು ಮುಂಚೆ ತುಂಬಾನೇ ಮಿಸ್ಟೇಕ್ಸ್ ಮಾಡಿದ್ದೀನಿ ಬಿಸ್ನೆಸ್ ನಲ್ಲಿ, ನೀನು ಕೂಡ ನಂತರ ತುಂಬಾ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇಲ್ಲಿಗೆ ಆ ದಿನ ಮುಗೀತು. ಅಂಡ್ ನೆಕ್ಸ್ಟ್ ಡೇ ನೋಡಿದ್ರೆ ಬೆಳಿಗ್ಗೆನೆ ಜೆಸ್ಸಿ ಬಂದಿದ್ದಾನೆ ಈ ಒಂದು ಜಾಗಕ್ಕೆ. ಇದೇ ಜಾಗದಲ್ಲಿ ಇವನ ಫ್ರೆಂಡ್ ಕಾಂಬೋ ಸತ್ತಿದ್ದು, ಅದು ಕೂಡ ಇದೇ ಹುಡುಗನ ಕೈಯಲ್ಲಿ. ಅಂಡ್ ಇವನ ಹೆಸರು ಟಾಮ್ ಅಂತ. ಅದೇ ಜೆಸ್ಸಿನ ಈಗಿನ ಗರ್ಲ್ ಫ್ರೆಂಡ್ ಇದಲ್ಲ ಆಂಡ್ರಿಯಾ, ಅವಳ ಫ್ಯಾಮಿಲಿ ಅವನು. ಜೆಸ್ಸಿ ಟಾಮ್ ನ ಬಳಿ ಕೇಳ್ತಾನೆ, ನಂಗೆ ಡ್ರಗ್ ಅನ್ನ ಕೊಡು ಅಂತ. ಈ ಹುಡುಗ ಕೇಳ್ತಾನೆ, ಎಷ್ಟು ಪೌಂಡ್ಸ್ ಗಳು ಬೇಕು ಅಂತ. ಅಂಡ್ ಇವನು ಡ್ರಗ್ ಅನ್ನ ಖರೀದಿ ಮಾಡ್ತಾನೆ. ಮತ್ತೆ ಅಲ್ಲೇ ಸೈಡ್ ಅಲ್ಲಿ ನೋಡ್ತಾನೆ, ಕಾರ್ ನಲ್ಲಿ ಡೀಲರ್ಸ್ ಗಳು ಕಾಣ್ತಿದ್ದಾರೆ. ಸೊ ಜೆಸ್ಸಿನಿಗೆ ಕನ್ಫರ್ಮ್ ಆಗುತ್ತಾ, ಈ ಮಗುವನ್ನ ಡ್ರಗ್ ನ ವಿತರಣೆಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಅಂಡ್ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಅಂಡ್ ಈಗ ಎಪಿಸೋಡ್ 12. ಸೊ ಗಾಯ್ಸ್ ಹೀಗಾಗಿರುತ್ತೆ ಸಂಜೆ ಹೊತ್ತು. ಅಂಡ್ ವಾಲ್ಟರ್ ವೈಟ್ ತನ್ನ ಮಗ ವಾಲ್ಟರ್ ಜೂನಿಯರ್ ಅನ್ನ ಕರ್ಕೊಂಡ್ ಬರ್ತಿರ್ತಾನೆ ಕಾರ್ ನಲ್ಲಿ. ವಾಲ್ಟರ್ ಜೂನಿಯರ್ ತನ್ನ ಆಸೆಗಳನ್ನ ಹೇಳ್ತಾನೆ, ನಂಗೆ ಕೂಡ ಹೊಸ ಕಾರ್ ಬೇಕು ಅಂತ. ಅಂಡ್ ಹಾಗೇನೆ ಡ್ರೈವಿಂಗ್ ಮಾಡ್ತಿರೋದು ಕೂಡ ಇವನೇ. ಇವನೊಬ್ಬ ಅಂಗವಿಕಲ ಆಗಿದ್ದಾನೆ, ಬಟ್ ಇವನಾದ್ರೂ ಕೂಡ ಡ್ರೈವ್ ಮಾಡಬಹುದು. ಅಂಡ್ ಇನ್ನೊಂದು ಕಡೆ ಸ್ಕೈಲರ್ ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ ಮನಿ ಲಾಂಡ್ರಿಂಗ್ ನ ಬಗ್ಗೆ. ಸ್ಕೈಲರ್ ಅನ್ನ ನೀವು ಎಷ್ಟೇ ವಿರೋಧ ಮಾಡಬಹುದು, ಆದ್ರೆ ಹಣಕಾಸಿನ ವಿಚಾರ ಅಥವಾ ಸುಳ್ಳನ್ನ ಸತ್ಯದ ರೀತಿ ಹೇಳೋದ್ರಲ್ಲಿ ಇವಳೊಬ್ಳು ಬುದ್ಧಿವಂತೆ ಅಂತಾನೆ ಹೇಳ್ಬೋದು. ಸೊ ಹೀಗೆ ವಾಲ್ಟರ್ ವೈಟ್ ಹಾಗೂ ಅವನ ಮಗ ಫೈನಲ್ ಆಗಿ ಮನೆಗೆ ಬಂದಿದ್ದಾರೆ. ಇವನ ಮಗ ಆಚೆ ಹೋದ ತಕ್ಷಣ ಇವರು ಮಾತಾಡ್ಕೊಳ್ತಾರೆ. ಸ್ಕೈಲರ್ ಹೇಳ್ತಾಳೆ, ನಾನು ಕಂಪ್ಯೂಟರ್ ನಲ್ಲಿ ಫುಲ್ ರಿಸರ್ಚ್ ಮಾಡಿ ಆದ್ಮೇಲೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಸುಳ್ಳಿನ ಕಥೆಯನ್ನು ಸೃಷ್ಟಿಸಿದೀವಿ, ಅದೇ ನೀನು ಬೆಟ್ಟಿಂಗ್ ಮಾಡಿ ಹಣವನ್ನ ಗಳಿಸಿದ್ದು ಅಂತ. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಇನ್ನೂ ಕೂಡ ಹೇಳಿದ್ರೆ ನಾವು ಇಲ್ಲಿ ಸಿಕ್ಕಾಕೊಳ್ತೀವಿ.
ಇವೆ. ಸೊ ಈ ಕಥೆಯನ್ನ ಕಂಟಿನ್ಯೂ ಮಾಡ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಪಾಯಿಂಟ್ಸ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ನೋಡು, ಮೊದಲನೇದಾಗಿ ನಿನ್ಗೆ ಗ್ಯಾಮ್ಲಿಂಗ್ ಮಾಡೋದ್ರ ಮೂಲಕ ಹಣ ಸಿಕ್ತು. ನಂತರ ನೀನು ಕಾರ್ ವಾಶ್ ಮಾಡೋ ಜಾಗಕ್ಕೆ ಹೋಗಿದ್ದೆ ಇನ್ವೆಸ್ಟ್ ಮಾಡೋದಕ್ಕೆ ಆ ಹಣವನ್ನ. ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ಸ್ಕೈಲರ್ ಅಂದ್ರೆ ನನ್ನನ್ನ ಕಾರ್ ವಾಶ್ ನ ಜಾಗದಲ್ಲಿ ಬುಕ್ ಕೀಪರ್ ಆಗಿ ಅಂದ್ರೆ ಈ ಲೆಕ್ಕಾಚಾರ ಎಲ್ಲ ಇಟ್ಕೊಳ್ತಾರಲ್ಲ ಆ ಒಂದು ಕೆಲಸಕ್ಕೆ ಅಸೈನ್ ಮಾಡಿದ್ದೀಯಾ. ಸೊ ಈ ಕಥೆಯನ್ನ ಕೇಳಿದ್ರೆ ಎಲ್ರು ನಂಬ್ತಾರೆ. ವಾಲ್ಟರ್ ವೈಟ್ ಹೇಳ್ತಾನೆ, ಈ ಕಥೆನೆಲ್ಲ ಬಿಟ್ಟು ಸುಮ್ನೆ ಮುಚ್ಕೊಂಡು ನನ್ನ ಹಣವನ್ನು ತಗೋ, ದೇವರಿದ್ದಾರೆ ಅಂತ ನಾನು ನಂಬಿದ್ದೀನಿ. ಸೊ ಅಪ್ಪಿತಪ್ಪಿನೂ ನಾನು ಎಕ್ಸ್ಪೋಸ್ ಆಗ್ಬಿಟ್ರೆ ನಾನ್ ಸಿಕ್ಕಾಕೊಂಡ್ ಬಿಡ್ತೀನಿ ಅಷ್ಟೇ. ಸ್ಕೈಲರ್ ಹೇಳ್ತಲ್ಲ, ಹಾಗಾದ್ರೆ ನೀನೇ ಹೇಳ್ತಿರೋದು ಏನಂದ್ರೆ ನನ್ನ ಗಂಡ ವರ್ಷಕ್ಕೆ $43,000 ಅನ್ನ ಗಳಿಸ್ತಿದ್ದ, ಮತ್ತೆ ಇದನ್ನ ಕೇಳಿ ಪೊಲೀಸರು ನಂಬೇಕು ನೀನ್ ನಿಜವಾಗ್ಲೂ ಇಲ್ಲಿಗಲ್ ಬಿಸ್ನೆಸ್ ಮಾಡ್ಲಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳಿಗೂ ಕೂಡ ಗೊತ್ತಿಲ್ಲ ಎಷ್ಟು ದೊಡ್ಡ ಡೀಲ್ ಇದು ಅಂತ. ಅವಳಿಗೆ ಇಷ್ಟರವರೆಗೆ ಗೊತ್ತಿರೋದು $43,000 ನ ಬಿಸ್ನೆಸ್ ಅಂತ. ಆದ್ರೆ ನಿಮ್ಗೆ ಗೊತ್ತಿದೆ ಹೊಸ ಕಾಂಟ್ರಾಕ್ಟ್ ನ ಪ್ರಕಾರ ಒಂದು ವರ್ಷಕ್ಕೆ $12 ಮಿಲಿಯನ್ ಅನ್ನ ಇವನು ಸಂಪಾದನೆ ಮಾಡ್ತಾನೆ. ಏನೇ ಇರ್ಲಿ, ಸೊ ಇವರು ಸ್ವಲ್ಪ ಡೀಲಿಂಗ್ ಮಾಡ್ಕೊಳ್ತಾರೆ. ನಾವು ನಮ್ಮನ್ನ ಶ್ರೀಮಂತರನ್ನಾಗಿ ತೋರಿಸ್ಕೊಳ್ಬಾರ್ದು, ಇದರಿಂದ ಸಮಾಜಕ್ಕೆ ಗೊತ್ತಾಗುತ್ತೆ ನಮ್ಮಲ್ಲಿ ಹಣ ಇದೆ, ಮತ್ತೆ ಅದು ಕೂಡ ಇಲ್ಲಿಗಲ್ ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ. ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ವಾಪಸ್ ಲ್ಯಾಬ್ ಗೆ ಬಂದಿದ್ದಾರೆ ಸ್ವಲ್ಪ ಕುಕಿಂಗ್ ಅನ್ನ ಮಾಡೋದಕ್ಕೆ. ಜೆಸ್ಸಿ ಹೇಳ್ತಾನೆ, ನಂಗೆ ಸ್ವಲ್ಪ ಸುಸ್ತಾಗ್ತಿದೆ ಗುರು, ಒಂದ್ ಸ್ವಲ್ಪ ಬಿಯರ್ ಅನ್ನ ಕುಡಿದು ಬರೋಣ ಅಂತ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರು ಬಿಯರ್ ಅನ್ನ ಕುಡಿಯೋದಕ್ಕೆ. ಅಂಡ್ ಜೆಸ್ಸಿ ಹೇಳ್ತಾನೆ ವಾಲ್ಟರ್ಗೆ, ಈ ಡ್ರಗ್ ಅನ್ನ ನೋಡು ಅಂತ. ಹೌದು, ಈ ಡ್ರಗ್ ಅದೇ ಆಗಿತ್ತು, ಅದೇ ಟಾಮ್ ಅನ್ನ ಹುಡುಗ ಕೊಟ್ಟಿದ್ದ. ಹಾಗೇನೆ ಜೆಸ್ಸಿ ಕಂಟಿನ್ಯೂ ಮಾಡ್ತಾನೆ, ವಾಲ್ಟರ್ ವೈಟ್ ಗೊತ್ತಾಯ್ತಾ ಏನಿದು ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ, ಅದನ್ನ ಯಾಕೆ ತಂದಿದ್ಯಾ ಗುರು ಇಲ್ಲಿ, ಇದು ನಾವೇ ತಯಾರಿಸಿದ ಡ್ರಗ್ ತಾನೆ. ಜೆಸ್ಸಿ ಹೇಳ್ತಾನೆ, ಹೌದು, ನಾವು ತಯಾರಿಸಿದ ಈ ಡ್ರಗ್ ಅನ್ನ ರೋಡ್ ಸೈಡ್ ನಲ್ಲಿ ಒಬ್ಬ ಹುಡುಗ ಮಾರ್ತಿದ್ದ. ಇದರ ಅರ್ಥ ಅಲ್ಲಿ ಅವನಿಗೆ ಡೀಲ್ ಮಾಡ್ತಿದ್ದವರು ಬೇರೆ ಯಾರು ಅಲ್ಲ, ಮಿಸ್ಟರ್ ಫ್ರೆಂಕ್ ಗುಸ್ತಾವನ ಕಡೆಯವರೇ ಆಗಿದ್ದಾರೆ. ವಾಲ್ಟರ್ ವೈಟ್ ಹೇಳ್ತಾನೆ, ನೀನ್ ಏನ್ ಮಾತಾಡ್ತಿದ್ಯಾ. ಜೆಸ್ಸಿ ಹೇಳ್ತಾನೆ, ಆ ಹುಡುಗನಿಗೆ 11 ವರ್ಷ, ಆದ್ರೆ ಆ ಡೀಲರ್ಸ್ ಗಳು ಅವನನ್ನ ಕೀಗೊಂಬೆಯಾಗಿ ಬಳಸ್ತಿದ್ದಾರೆ. ಅದಕ್ಕೋಸ್ಕರ ವಾಲ್ಟರ್ ವೈಟ್ ನಂಗೆ ನಿನ್ನ ಹೆಲ್ಪ್ ಬೇಕು. ಏನಂದ್ರೆ ಆ ದಿನ ಮಾಡಿದ್ವಲ್ಲ ರೈಸಿನ್ ವಿಷ. ಸೊ ಗಾಯ್ಸ್, ನಿಮ್ಗೆ ಒಂದು ಫ್ಲಾಶ್ ಬ್ಯಾಕ್ ಕೊಡೋದಾದ್ರೆ ಸೀಸನ್ 1 ಅಲ್ಲೇ ತೋರಿಸಿದ್ರು. ಆ ಟೈಮ್ ನಲ್ಲಿ ಟೂಕೋ ಬದುಕಿದ್ದ, ಮತ್ತೆ ಅವನಿಗೆ ಈ ರೈಸಿನ್ ಅನ್ನೋ ವಿಷವನ್ನ ಹಾಕಿ ಕೊಲ್ಲೋ ಪ್ಲಾನ್ ಇತ್ತು. ಬೇಸಿಕಲಿ ರೈಸಿನ್ ವಿಷ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಅದನ್ನ ಸ್ಮೆಲ್ ಮಾಡೋ ಮೂಲಕ ಹಾಗೂ ತಿನ್ನೋ ಮೂಲಕ. ಇದು ಎಷ್ಟು ಡೆಡ್ಲಿಸ್ಟ್ ಅಂದ್ರೆ ಈ ವಿಷವನ್ನ ತಗೊಂಡವರಿಗೆ ಬದುಕೋಕೆ ಚಾನ್ಸ್ ಇರೋದು ಕೇವಲ 36ರಿಂದ 72 ಗಂಟೆಗಳು. ಅಷ್ಟೇ ಅಲ್ಲ, ಇದರಲ್ಲಿ ಸಾವಂತೂ ಕನ್ಫರ್ಮ್. ಬದುಕುವುದಕ್ಕೆ ತುಂಬಾ ಕಡಿಮೆ ಚಾನ್ಸ್ ಇರುತ್ತೆ, ಅದು ಕೂಡ ಹಾಸ್ಪಿಟಲ್ ಗೆ ಹೋದ್ರೆ ಮಾತ್ರ. ಸೊ ಇಷ್ಟೆಲ್ಲ ನಮ್ಗೆ ಗೊತ್ತಾಯ್ತು. ಅಂಡ್ ನಮ್ಮ ವಾಲ್ಟರ್ ವೈಟ್ ಹೇಳ್ತಾನೆ, ಇಲ್ಲ ಗುರು, ನಿಂಗೆ ನಾನು ರೈಸಿನ್ ಪಾಯ್ಸನ್ ಕೊಡಲ್ಲ ಅಂತ. ಬಟ್ ಇವನ್ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂದ್ರೆ ವಾಲ್ಟರ್ ವೈಟ್ ಅನ್ನ ಮೀಟ್ ಆಗಿ ನಮ್ಮ ಗುಸ್ತಾವ್ ಮುನ್ಸೂಚನೆಯನ್ನ ಆಲ್ರೆಡಿ ಕೊಟ್ಟಿದ್ದ. ನಾನಿಷ್ಟು ತಪ್ಪುಗಳನ್ನ ಮಾಡಿದೀನಿ, ಮಾತ್ರ ನೀ ಆ ತಪ್ಪುಗಳನ್ನ ಕಂಟಿನ್ಯೂ ಮಾಡಬಾರ್ದು ಅಂತ. ಆದ್ರೆ ಬೇಸಿಕಲಿ ಗುಸ್ತಾವನ ಕಡೆಯವರೇ ಅವರಾಗಿದ್ರು ಕೂಡ ವಾಲ್ಟರ್ ವೈಟ್ ಅವರನ್ನ ತಡೆಯೋ ಹಾಗಿಲ್ಲ, ಯಾಕಂದ್ರೆ ಅದರ ಪರಿಣಾಮ ನೆಟ್ ಆಗಿರಲ್ಲ. ಆಕ್ಚುಲಿ ಈ ಎಲ್ಲ ವಿಷಯಗಳನ್ನ ಎಪಿಸೋಡ್ ಅಲ್ಲಿ ಅವರು ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ, ಆದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಈ ಒಂದು ಎಫರ್ಟ್ ಗಾದ್ರೂ ಲೈಕ್ ಇರ್ಲಿ. ಈಗ ನಮ್ಮ ಜೆಸ್ಸಿಗೆ ಸ್ವಲ್ಪ ಕೋಪ ಬರುತ್ತೆ. ಸರಿ, ಹಾಗಾದ್ರೆ ನೀನ್ ಆ ಪಾಯ್ಸನ್ ಅನ್ನ ಕೊಡೋದಿಲ್ಲ, ನಂಗೆ ತೊಂದ್ರೆ ಇಲ್ಲ, ಆದ್ರೆ ಅವರನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಡ್ತಾನೆ. ಇನ್ನೊಂದ್ ಕಡೆ ಹ್ಯಾಂಕ್ ಅಂತೂ ಒತ್ತಾಯದಿಂದ ಹಾಸ್ಪಿಟಲ್ ನಿಂದ ಮನೆಗೆ ಬಂದಿದ್ದಾನೆ, ಅಂತೂ ಅವನಿಗೆ ನಡೆಯೋದಕ್ಕೆ ಆಗುದಿಲ್ಲ ಗುರು. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ಜೆಸ್ಸಿ ಬಂದಿರ್ತಾನೆ ವೆಂಡಿಯ ಬಳಿಗೆ. ಇವಳು ಅದೇ ಹೆಂಗ್ಸು ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ, ಒಂಥರ ವೇಶ್ಯ ತರ. ಅಂಡ್ ಜೆಸ್ಸಿ ಕೂಡ ಇವಳ ಜೊತೆ ತುಂಬಾ ಸಲ ಮಲಗಿದ್ದಾನೆ. ಏನೇ ಇರ್ಲಿ, ಜೆಸ್ಸಿ ಬಂದು ಕೇಳ್ತಾನೆ, ನಂಗೆ ನಿನ್ನಿಂದ ಒಂದು ಸಹಾಯ ಬೇಕಾಗಿದೆ. ಈ ಡ್ರಗ್ ಡೀಲರ್ಸ್ ಗಳು ಮಕ್ಕಳನ್ನ ಕೀಲ್ಗೊಂಬೆ ತರ ಯೂಸ್ ಮಾಡ್ತಿದ್ದಾರೆ. ಅಂಡ್ ನಂಗೆ ಕೂಡ ಗೊತ್ತಿದೆ, ನಿಂಗೂ ಕೂಡ ಒಬ್ಬ ಮಗ ಇದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳು ಕೂಡ ಒಳ್ಳೆ ಮಗನನ್ನ ಸಾಕೋದಕ್ಕೆ ಇಷ್ಟೆಲ್ಲ ಹಣಕಾಸು ಮಾಡ್ಬೇಕಾಯ್ತು. ಸೊ ಜೆಸ್ಸಿ ಹೇಳ್ತಾನೆ, ನಿನ್ನ ಮಗನನ್ನ ಕೂಡ ಅವ್ರು ಈ ರೀತಿ ಮಾಡಿದ್ರೆ ನೀನ್ ಸುಮ್ನೆ ಇರೋಕೆ ಸಾಧ್ಯನೇ ಇಲ್ಲ. ಸೊ ನನ್ ಜೊತೆ ಕೈ ಜೋಡಿಸು, ನಾನ್ ನಿಂಗೆ ಹಣ ಕೊಡ್ತೀನಿ, ಅವರನ್ನ ಇಬ್ರು ಸೇರಿ ಪ್ಲಾನ್ ಮಾಡಿ ಕೊಲ್ಲೋಣ ಅಂತ. ಮತ್ತೆ ಈ ವಿಷಯ ತಪ್ಪಿ ಕೂಡ ಅವರಿಗೆ ಹೇಳ್ಬೇಡ ಅಂತ ಕೂಡ ಹೇಳ್ತಾನೆ, ಯಾಕಂದ್ರೆ ಅವಳಿಗೆ ಕೂಡ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ಆ ಡೀಲರ್ಸ್ ನದ್ದು. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ವಾಲ್ಟರ್ ವೈಟ್ ಮನೆಯಲ್ಲಿ ಇದ್ದಾನೆ, ಬಟ್ ಸಡನ್ ಆಗಿ ಡೋರ್ ನ ಸೌಂಡ್ ಆಗುತ್ತೆ. ಅಂಡ್ ನೋಡಿದಾಗ ಗೊತ್ತಾಗುತ್ತೆ ಮೈಕ್ ಇಲ್ಲಿಗೆ ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಸ್ಕೈಲರ್ ಅಥವಾ ವಾಲ್ಟರ್ ಜೂನಿಯರ್ ಮಲಗ್ತಿದ್ರು. ಅಂಡ್ ನಮ್ಮ ಮೈಕ್ ಇಲ್ಲಿ ಬಂದು ಹೇಳ್ತಾನೆ, ವಾಲ್ಟರ್ ವೈಟ್ ನಿಂಗೆ ಇನ್ನೂ ಕೂಡ ಗೊತ್ತಿಲ್ಲ ಗಸ್ ನ ಬಗ್ಗೆ, ಹಾಗೆ ನಿನ್ಗೆ ನೆನಪಿರ್ಲಿ, ನೀನ್ ಡೀಲ್ ಮಾಡ್ತಿರೋದು ಒಬ್ಬ ಹೈ ಲೆವೆಲ್ ಕ್ರಿಮಿನಲ್ ನ ಜೊತೆ. ಹಾಗಾಗಿ ಈ ವಿಷಯದಲ್ಲಿ ತಲೆಬಾಗೋದು ಒಳ್ಳೆ ಆಪ್ಷನ್ ಆಗಿದೆ. ಗಸ್ ಅಲ್ಲಿ ಪೇಷನ್ಸ್ ಆಗಿ ಕೂತಿದ್ದಾನೆ ಅನ್ನೋ ಮಾತ್ರಕ್ಕೆ ನೀನು ತೊಂದರೆ ಕೊಡೋದಕ್ಕೆ ಆಗೋದಿಲ್ಲ ಅಂತ, ಯಾಕಂದ್ರೆ ಪರಿಣಾಮ ನೆಟ್ಟಾಗಿರಲ್ಲ. ಮತ್ತೆ ಇಷ್ಟ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಕ್ಚುಲಿ ಅವನು ಹೇಳಿದ ಒಳಾರ್ಥ ಏನಂದ್ರೆ ಜೆಸ್ಸಿಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ನಲ್ಲ, ಗಸ್ ನ ಕಡೆಯವರಾಗಿರುವಂತಹ ವಿತರಣೆಕಾರರಾಗಿದ್ದಾರೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಡೇನೆ ಜೆಸ್ಸಿ ರೆಡಿ ಆಗಿದ್ದ ಫ್ರೆಂಡಿನ ಜೊತೆಗೆ ಆ ಡ್ರಗ್ ಡೀಲರ್ಸ್ ಅನ್ನ ಕೊಲ್ಲೋದಕ್ಕೆ. ಆದ್ರೆ ಕಾರಲ್ಲಿ ಕೂತಿದಾಗನೆ ನಮ್ಮ ಮೈಕ್ ಬಂದ್ ಬಿಡ್ತಾನೆ, ಜೊತೆಗೆ ಗಸ್ ನ ಕಡೆಯವನು ಕೂಡ. ಅಂಡ್ ಸೀದಾ ಎತ್ಕೊಂಡು ಹೋಗ್ತಾರೆ ಗಸ್ ನ ಕಡೆಗೇನೆ. ಇದಂತೂ ತುಂಬಾ ದೂರದಲ್ಲಿದೆ. ಒಳಗಡೆ ಡೋರ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ವಾಲ್ಟರ್ ವೈಟ್, ಗುಸ್ತಾವೋ ತುಂಬಾ ಜನ ಇದ್ದಾರೆ ಇಲ್ಲಿ. ಅಂಡ್ ಗುಸ್ತಾವ್ ಹೇಳ್ತಾನೆ, ನಿಂಗೆ ಕೊನೆ ವಾರ್ನಿಂಗ್ ಕೊಡ್ತಿದ್ದೀನಿ ಜೆಸ್ಸಿ ಪಿಂಕ್ ಮ್ಯಾನ್, ನಿಂಗೆ ಇಲ್ಲಿ ಕಾಣೋ ಜನರಲ್ಲೇ ವಾಲ್ಟರ್ ವೈಟ್ ಒಬ್ಬನೇ ನಿನ್ನ ಕಡೆಯವನು, ಉಳಿದ ಎಲ್ಲ ಕ್ರಿಮಿನಲ್ಸ್ ಗಳು ನನ್ನ ಸೈಡ್ ಇದ್ದಾರೆ. ಅಷ್ಟರಲ್ಲೂ ಇವರು ಯಾರು ಗೊತ್ತುದಾನೆ ನಿಂಗೆ, ಅದೇ ಡ್ರಗ್ ಡೀಲರ್ಸ್ ಆ ಮಕ್ಕಳನ್ನ ಯೂಸ್ ಮಾಡ್ತಿದ್ರು, ಅವರೇ ಇವರು. ತಪ್ಪಿ ಕೂಡ ಇವರನ್ನ ಟ್ರೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕೊಲ್ಲೋದಕ್ಕೆ ಹೋದ್ರೆ ನೀನು ಸಾಯೋದಂತೂ ಪಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಜೆಸ್ಸಿ ಹೇಳ್ತಾನೆ, ವಾಲ್ಟರ್ ವೈಟ್ ಇದಕ್ಕೆ ಯಾಕೆ ನೀನು ಮಾತಾಡ್ತಿಲ್ಲ, ಇವರು ಮಕ್ಕಳನ್ನ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ವಾಲ್ಟರ್ ವೈಟ್ ಕೂಡ ಸೈಲೆಂಟ್ ಆಗಿದ್ದಾನೆ. ಇದನ್ನ ನೋಡಿ ಜೆಸ್ಸಿಗೆ ತುಂಬಾ ಕೋಪ ಬರುತ್ತೆ, ಏನು ಮಾಡೋ ಹಾಗಿಲ್ಲ. ಸೊ ಫೈನಲ್ ಆಗಿ ಓಕೆ ಅಂತ ಹೇಳಿ ಡೀಲ್ ಮಾಡ್ಕೊಳ್ತಾನೆ, ಆದ್ರೆ ಮನಸ್ಸಲ್ಲಿ ತುಂಬಾನೇ ಕೋಪ ಇದೆ. ಸೊ ಹೀಗೆ ನಮ್ಮ ವಾಲ್ಟರ್ ವೈಟ್ ಅವನನ್ನ ಕರ್ಕೊಂಡು ಹೋಗ್ತಾನೆ ಕಾರ್ ನಲ್ಲಿ, ಮತ್ತೆ ಮನೆಗೆ ಡ್ರಾಪ್ ಮಾಡ್ತಾನೆ. ಅಂಡ್ ಆಂಡ್ರಿಯಾನ ಜೊತೆಗೆ ಜೆಸ್ಸಿ ಮಲಗಿರ್ತಾನೆ, ತುಂಬಾ ಆಲೋಚನೆ ಮಾಡ್ತಿದ್ದಾನೆ, ತುಂಬಾನೇ ಬೇಜಾರಾಗ್ತಿದೆ ಅವನಿಗೆ. ಅದೇ ಟೈಮ್ಗೆ ಆಂಡ್ರಿಯನ್ಗೆ ಒಂದು ಕಾಲ್ ಬರುತ್ತೆ. ಮತ್ತೆ ಪಿಕ್ ಮಾಡಿ ನೋಡ್ದಾಗ ಗೊತ್ತಾಗುತ್ತೆ ಅವಳ ಫ್ಯಾಮಿಲಿ ಅವನು ಅಂದ್ರೆ ಟಾಮ್ ಆ ಹುಡುಗ ಇದ್ನಲ್ಲ, ಅವನು ಸತ್ತಿದ್ದಾನೆ, ಮತ್ತೆ ಬೀದಿಯಲ್ಲಿ ಅವನ ಡೆಡ್ ಬಾಡಿ ಸಿಕ್ಕಿದೆ ಅಂತ. ಇದನ್ನ ಕೇಳಿ ಜೋರಾಗಿ ಕೂಗ್ತಾಳೆ. ಮತ್ತೆ ಅಲ್ಲಿ ಸೈಡ್ ಅಲ್ಲಿ ಜೆಸ್ಸಿ ಕೂಡ ಇದ್ದ, ಅವನಿಗೆ ಕೂಡ ಬೇಜಾರಾಗುತ್ತೆ. ಅಂಡ್ ಗೊತ್ತಾಗುತ್ತೆ ಪಕ್ಕ ಗುಸ್ತಾವನ ಕಡೆಯವರು ಇವನನ್ನ ಕೊಂದಿದ್ದಾರೆ ಅಂತ. ಅಂಡ್ ಸ್ವಲ್ಪ ಟೈಮ್ ಆದ್ಮೇಲೆ ವಾಲ್ಟರ್ ವೈಟ್ ಕಾಲ್ ಮಾಡ್ತಾನೆ ನಮ್ಮ ಜೆಸ್ಸಿಗೆ, ಏನ್ ಗುರು ಇವತ್ತು ಕುಕಿಂಗ್ ಬರೋದಿಲ್ವಾ ಹೇಗೆ ನೀನು? ಆದ್ರೆ
ಆದ್ರೆ ಜೆಸ್ಸಿನದು ಯಾವುದೇ ರೆಸ್ಪಾನ್ಸ್ ಇಲ್ಲ. ಹೀಗಾಗಿ ವಾಲ್ಟರ್ ವೈಟ್ ವಾಪಸ್ ಮನೆಗೆ ಬಂದಿರ್ತಾನೆ ಮತ್ತೆ ಟಿವಿ ಆನ್ ಆಗಿರುತ್ತೆ. ನ್ಯೂಸ್ ಚಾನೆಲ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ಟಾಮ್ ಅನ್ನು 11 ವರ್ಷದ ಹುಡುಗನನ್ನ ಕೊಲ್ಲಲಾಗಿದೆ ಅಂತ. ಇದನ್ನ ಕೇಳಿ ವಾಲ್ಟರ್ ವೈಟ್ ಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಜೆಸ್ಸಿ ರೆಡಿ ಆಗಿದ್ದಾನೆ ಕೊಲ್ಲೋದಕ್ಕೆ, ಗನ್ ಅನ್ನು ಹಿಡ್ಕೊಂಡು ಬರ್ತಿದ್ದಾನೆ ಅದೇ ಜಾಗಕ್ಕೆ. ಅಂಡ್ ಕಣ್ ಮುಂದೆ ಇದ್ದಾರೆ ಆ ಇಬ್ರು ಡೀಲರ್ಸ್ ಗಳು ಕೂಡ. ಆದ್ರೆ ನೋಡ್ತಾ ಇದ್ದಾಗೇನೆ ಸಡನ್ ಆಗಿ ಒಂದು ವೈಟ್ ಕಾರ್ ಬರ್ತಿದೆ ಮತ್ತೆ ಇವರ ಮೇಲೆನೆ ಬಿದ್ಬಿಡ್ತು. ಇದರ ಪ್ರಕಾರ ಇಬ್ರು ಕೂಡ ಅಪ್ಪಚ್ಚಾಗಿ ಸತ್ ಬಿಟ್ರು. ಜೆಸ್ಸಿಗೆ ಶಾಕ್ ಆಗ್ತಿದೆ, ಏನಾಗ್ತಿದೆ ಇದು. ಅಂಡ್ ಕಾರಿಂದ ಇಳಿದು ಬರ್ತಾನೆ ನಮ್ಮ ವಾಲ್ಟರ್ ವೈಟ್ ಮತ್ತೆ ಓಡ್ಕೊಂಡು ಬಂದು ಈ ಡೀಲರ್ ನ ಗನ್ ಅನ್ನ ತಗೊಳ್ತಾನೆ. ಅಂಡ್ ಜೆಸ್ಸಿ ಕೂಡ ಇದನ್ನ ಗಮನಿಸ್ತಾನೆ. ಅದೇ ಟೈಮ್ಗೆ ಶೂಟ್ ಮಾಡಿ ಕೊಂದೆ ಹಾಕ್ಬಿಡ್ತಾನೆ ವಾಲ್ಟರ್ ವೈಟ್. ಮತ್ತೆ ಜೆಸ್ಸಿನ ನೋಡಿ ಹೇಳ್ತಾನೆ ಓಡು ಇಲ್ಲಿಂದ ಅಂತ. ಇದೇ ವಾಲ್ಟರ್ ವೈಟ್ ಅನ್ನ ನಾವು ವೇಟ್ ಮಾಡ್ತಿದ್ದೋದು ನೋಡೋದಕ್ಕೆ. ಅಂಡ್ ಟೈಮ್ ಬಂದಿದೆ ಕೂಡ. ಈಗ ಸೀಸನ್ 3 ಕೊನೆಯ ಎಪಿಸೋಡ್ 13. ಆ ರಾತ್ರಿ ಮುಗ್ದೋಯ್ತು, ಈಗ ಬೆಳಿಗ್ಗೆ ಆಗಿದೆ. ವಾಲ್ಟರ್ ವೈಟ್ ಗೆ ಒಂದು ಕಾಲ್ ಬಂದಿರುತ್ತೆ ಮೈಕ್ ನದು. ಅದರ ಪ್ರಕಾರ ನಮ್ಮ ವಾಲ್ಟರ್ ವೈಟ್ ಹೇಸನ್ಬರ್ಗ್ ನ ರೂಪದಲ್ಲಿ ಅಂದ್ರೆ ಟೋಪಿಯನ್ನು ಹಾಕಿ ಅಲ್ಲಿಗೆ ಹೋಗ್ತಾನೆ. ಇದೇ ಅವರ ಜಾಗ ಆಗಿದೆ. ಅಂಡ್ ಮೈಕ್ ಬಂದು ಇವನ ಡ್ರೆಸ್ ಅನ್ನೆಲ್ಲ ಚೆಕ್ಅಪ್ ಮಾಡ್ತಾನೆ, ಗನ್ ಏನಾದ್ರೂ ತರಲಿಲ್ಲ ತಾನೆ ಅಂತ. ಸೊ ಹೀಗೆ ಪ್ರೊಫೆಷನಲ್ ಆಗಿ ಮೀಟ್ ಆಗ್ತಾರೆ ಈ ಒಂದು ಜಾಗದಲ್ಲೇ. ಇಲ್ಲಿ ಗುಸ್ತಾವ್ ಹೋಗೋವನ ಕಡೆಯವರು ಕೂಡ ಇದ್ರು. ಈ ಒಂದು ಸೂರ್ಯೋದಯ ಆಗೋ ಟೈಮ್ ನಲ್ಲೇ ಗುಸ್ತಾವ್ ವಾಲ್ಟರ್ ವೈಟ್ ಗೆ ಕೇಳ್ತಾನೆ ನಿಂಗೆ ಏನಾದ್ರೂ ಹುಚ್ಚಿಡ್ತಿದ್ಯಾ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ ನಾನು ಬೇಕು ಅಂತ ಅವರನ್ನ ಕೊಲ್ಲಿಲ್ಲ, ನನ್ನ ಪಾರ್ಟ್ನರ್ ಜೆಸ್ಸಿಯನ್ನ ಅವರು ಕೊಲ್ಲೋದಕ್ಕೆ ಬಂದಿದ್ರು ಅಂತ. ಅದೇ ಕಳೆದ ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ಆಯ್ತಲ್ಲ ಇನ್ಸಿಡೆಂಟ್, ಅದರ ಬಗ್ಗೆ ಮಾತಾಡ್ತಿದ್ದಾರೆ. ಜೆಸ್ಸಿ ಅಲ್ಲಿಂದ ಓಡಿದಾನೆ. ಸೊ ಇವನ ಈ ಗಾಡಿಯಲ್ಲಿ ಈ ಜಾಗಕ್ಕೆ ಬಂದಿದ್ದಾನೆ. ಗುಸ್ತಾವ್ ಹೇಳ್ತಾನೆ ನಿಂಗೆ ಗೊತ್ತಾ ಇಷ್ಟು ದೊಡ್ಡ ಲಾಸ್ ಆಗಿದೆ ಇದು, ನಿನ್ನ ವೇಸ್ಟ್ ಬಾಡಿ ಪಾರ್ಟ್ನರ್ ಅನ್ನ ಬದುಕಿಸೋ ಬರದಲ್ಲೇ ನನ್ನ ಕಡೆಯವರನ್ನ ಇಬ್ಬರನ್ನ ಕೊಂದಿದೀಯಾ, ಹೇಳು ವಾಲ್ಟರ್ ವೈಟ್ ಜೆಸ್ಸಿಯನ್ನ ಎಲ್ಲಿಟ್ಟಿದೀಯಾ ಅಂತ. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ ಹೌದು, ನಾನು ಜೆಸ್ಸಿಯನ್ನ ಒಂದು ಜಾಗದಲ್ಲಿ ಅಡಗಿಸಿಟ್ಟಿದ್ದೇನೆ, ನಾವಿಬ್ರು ಪಾರ್ಟ್ನರ್ಸ್ ಆಗಿದ್ವಿ, ಅವನು ನಿಮ್ಮ ಕೈಗೆ ಸಿಗೋದೇ ಇಲ್ಲ. ಸೊ ನಿಮ್ಮ ಜೊತೆ ಒಂದು ಡೀಲ್ ಮಾಡ್ತೀನಿ, ನಿಮ್ಗೆ 2 ಆಪ್ಷನ್ ಅನ್ನ ಕೊಡ್ತಿದ್ದೀನಿ. ಆಪ್ಷನ್ ಎ, ನೀನು ಈಗನೇ ನನ್ನನ್ನ ಕೊಲ್ಬೇಕು. ಒಂದ್ ವೇಳೆ ನೀನ್ ನನ್ನನ್ನ ಈಗ ಕೊಂದ್ರೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಾಕ್ಷಿ ಕೂಡ ಇರೋದಿಲ್ಲ, ನಿಮ್ಮ ಬಿಸ್ನೆಸ್ ಗೂ ಯಾವುದೇ ತೊಂದರೆ ಇರೋದಿಲ್ಲ. ಅಷ್ಟೇ ಅಲ್ಲ, ನಂಗೆ ಗೊತ್ತಿದೆ ನನ್ನನ್ನು ಕೊಂದ್ಮೇಲೆ ನೀವು 1 ತಿಂಗಳಲ್ಲೇ ಜೆಸ್ಸಿಯನ್ನ ಹುಡುಕಿ ಅವನನ್ನ ಕೂಡ ಕೊಂದ್ಬಿಡ್ತೀರಾ ಅಂತ. ಆದ್ರೆ ಇನ್ನೊಂದು ಆಪ್ಷನ್ ಕೇಳು, ಇದು ಆಪ್ಷನ್ ಬಿ. ನಾನು ನಿಂಗೋಸ್ಕರ ಅಗ್ರಿಮೆಂಟ್ ನ ಪ್ರಕಾರ ಕುಕಿಂಗ್ ಮಾಡ್ತೀನಿ, ಅದು ಕೂಡ 1 ವರ್ಷ ಇದೆ. ಹಾಗಾಗಿ ನಿನ್ನ ಡ್ರಗ್ ಡೀಲರ್ ನ ಸಾವನ್ನ ಮರಿಬೇಕು. ನೀನೇ ಚೂಸ್ ಮಾಡು, ನಿನ್ಗೆ ಬಿಸ್ನೆಸ್ ಮುಖ್ಯನಾ ಅಥವಾ ಅವರ ಸಾವ ಅಂತ. ಸೊ ಗುಸ್ತಾವ್ ಈ ಡೀಲ್ ಗೆ ಒಪ್ಕೊಳ್ತಾನೆ. ಮತ್ತೆ ಈ ಸಲ ನಿಂಗೆ ನಾನೇ ಲ್ಯಾಬ್ ಅಸಿಸ್ಟೆಂಟ್ ಅನ್ನ ಹುಡುಕ್ತೀನಿ ಅಂತ ಹೇಳ್ತಾನೆ. ಈ ಸಲ ವಾಲ್ಟರ್ ವೈಟ್ ಗೆ ಯಾವುದೇ ಆಪ್ಷನ್ ಇಲ್ಲ ಅವನ ಪಾರ್ಟ್ನರ್ ಅನ್ನ ಹುಡುಕೋದಕ್ಕೆ. ವಾಲ್ಟರ್ ವೈಟ್ ಗೆ ಏನೋ ಸರಿ ಅನಿಸ್ತಿಲ್ಲ. ಹಾಗೇನೆ ಬದಿಯಲ್ಲಿದ್ದ ಮೈಕ್ ಕೂಡ ಹೇಳ್ತಾನೆ ನಿನ್ನ ಡ್ಯಾಮೇಜ್ ಆದ ಕಾರನ್ನ ರಿಪೇರಿ ಮಾಡಿಸ್ಕೋ ಅಂತ. ಯಾಕಂದ್ರೆ ಅದೇ ಕಾರಲ್ಲಿ ಅಪ್ಪಚ್ಚಿ ಮಾಡಿ ಇಬ್ರನ್ನ ಕೊಂದಿದ್ದ. ಸೊ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅವನ ಕಾರ್ ತಂದಿದ್ದಾನೆ, ಕಾರ್ನ ಗ್ಯಾರೇಜ್ ನ ಬಳಿಗೆ. ಮತ್ತೆ ಅದನ್ನ ಅಲ್ಲಿ ಇಟ್ಟು ಸೀದಾ ಬರ್ತಾನೆ ಲ್ಯಾಬ್ ಗೆ. ಅಂಡ್ ಲ್ಯಾಬ್ ನಲ್ಲಿ ನೋಡ್ತಾ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಲ್ಯಾಬ್ ಅಸಿಸ್ಟೆಂಟ್ ಗೇಲ್ ವಾಪಸ್ ಬಂದಿದ್ದಾನೆ. ಹೌದು, ಜೆಸ್ಸಿಯ ಬದಲಾಗಿ ಇವನನ್ನ ಹಾಕಿದ್ದಾರೆ. ಗೇಲ್ ಹೇಳ್ತಾನೆ ವೆಲ್ಕಮ್ ಬ್ಯಾಕ್ ವಾಲ್ಟರ್ ವೈಟ್ ಅಂತ. ಅಂಡ್ ನೆಕ್ಸ್ಟ್ ನಲ್ಲಿ ಮೈಕ್ ಅವನ ಮೊಮ್ಮಗಳ ಜೊತೆ ಆಟ ಆಡ್ತಿರ್ತಾನೆ. ಅಂಡ್ ಈ ಬಲೂನ್ ಅನ್ನ ಕೂಡ ಕೊಡ್ತಾನೆ. ಅದೇ ರಾತ್ರಿ ಆ ಬಲೂನ್ ಅನ್ನ ಇಟ್ಕೊಂಡು ಕಾರ್ ನಲ್ಲಿ ಬರ್ತಾನೆ ಈ ಒಂದು ಜಾಗಕ್ಕೆ. ಅಂಡ್ ಕರೆಂಟ್ ಕಂಬಕ್ಕೆ ಆ ಬಲೂನ್ ಅನ್ನ ಹಾಕ್ತಾನೆ. ಆಗ ಈ 4-5 ತಂತಿಗಳಿಗೆ ಟಚ್ ಆಗಿ ಇಲ್ಲಿ ಶಾಕ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಕಟ್ ಆಗುತ್ತೆ ಇಡೀ ಲೈನ್. ಸೊ ಈ ಕರೆಂಟ್ ನ ಶಾರ್ಟೇಜ್ ಇಂದ ಎಲ್ಲಾ ಸಿಸಿಟಿವಿ ಕ್ಯಾಮರಾಸ್ ಗಳು ಕೂಡ ಬಂದಾಗ್ಬಿಡ್ತವೆ. ಅಷ್ಟೆಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾನೆ. ಅಂಡ್ ಅವನ ಕೈಯಲ್ಲಿ ತುಗ್ಗನ್. ಈ ಗನ್ಗೆ ಸೈಲೆನ್ಸರ್ ಕೂಡ ಹಾಕಿದಾನೆ, ಯಾಕಂದ್ರೆ ಶೂಟ್ ಮಾಡುವಾಗ ಸೌಂಡ್ ಬರೋದಿಲ್ಲ. ಸೊ ಇದರಲ್ಲಿ ಶೂಟ್ ಮಾಡಿ ಬಿಡ್ತಾನೆ. ಅಂಡ್ ಒಳಗೆ ಹೋಗ್ತಾನೆ. ಒಳಗೆ ಒಬ್ಬ ಜನನ ಕಟ್ಟಿ ಹಾಕಿರ್ತಾರೆ. ಅಂಡ್ ಅದೇ ಬದಿಯಲ್ಲಿ ಕೆಲವೊಂದು ಪ್ರೂಫ್ ಗಳನ್ನ ಹುಡುಕ್ತಿದ್ದಾನೆ. ಅಷ್ಟೆಲ್ಲ ಅಲ್ಲಿ ಒಂದು ಫೋಟೋ ಸಿಗುತ್ತೆ. ಸೊ ಈ ಫೋಟೋವನ್ನು ತರ್ತಾನೆ ಗುಸ್ತಾವನ ಬಳಿಗೆ. ಸೊ ಬೇಸಿಕಲಿ ಅವನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದ, ಯಾಕಂದ್ರೆ ಇಬ್ರು ಸೇರಿ ಜೆಸ್ಸಿನ ಹುಡುಕ್ತಿದ್ದಾರೆ ಅವನನ್ನ ಕೊಲ್ಲೋದಕ್ಕೆ. ಸೊ ಇಲ್ಲಿ ಮೈಕ್ ಹೇಳ್ತಾನೆ ನಾನು ಎನ್ಕ್ವೈರಿ ಮಾಡ್ತಿದ್ದೀನಿ ಜೆಸ್ಸಿನ ಬಗ್ಗೆ. ಇನ್ನೊಂದು ಕಡೆ ವಾಲ್ಟರ್ ವೈಟ್ ಹಾಗೂ ಗೇಲ್ ಸೇರಿ ಪಾರ್ಟ್ನರ್ಶಿಪ್ ಅಲ್ಲೇ ಕುಕಿಂಗ್ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಮೇಲೆ ಇದ್ದಾನೆ ಗುಸ್ತಾವನ ಕಡೆ ಅವನು. ಮತ್ತೆ ಅವನು ಹದ್ದಿನ ಕಣ್ಣಿನಲ್ಲಿ ಗಮನಿಸಿದ್ದಾನೆ ಹೇಗೆ ಕುಕಿಂಗ್ ಅನ್ನ ಮಾಡೋದು ಅಂತ. ಹಾಗಾದ್ರೆ ಇಲ್ಲಿ ನಿಮ್ಗೆ ಪ್ಲಾನ್ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಏನಾಗೋದ್ರಲ್ಲಿದೆ ಅಂತ. ನೆಕ್ಸ್ಟ್ ನಲ್ಲಿ ಗೇಲನ ಒಂದು ರೂಮ್ ಅಲ್ಲಿ ತೋರಿಸ್ತಾರೆ. ಅದೇ ಜಾಗಕ್ಕೆ ಬಂದಿರ್ತಾನೆ ಗುಸ್ತಾವ್ ಹೇಳ್ತಾನೆ ನೀನೊಬ್ಬ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ಯಾ ಈಗ, ಅದು ಕೂಡ ವಾಲ್ಟರ್ ವೈಟ್ ನ ಜೊತೆ. ಆದ್ರೆ ನಿಂಗೆ ಗೊತ್ತಿದ್ಯಾ ವಾಲ್ಟರ್ ವೈಟ್ ಲಂಗ್ ಕ್ಯಾನ್ಸರ್ ನಿಂದ ಬಳಲ್ತಿದ್ದಾನೆ. ಗೇಲ್ಗೆ ಕೂಡ ಶಾಕ್ ಆಗುತ್ತೆ, ಏನ್ ಹೇಳ್ತಿದ್ದಾನೆ ಇವನು ಅಂತ. ಗಸ್ ಹೇಳ್ತಾನೆ ಹೌದು, ಅವನು ಬದುಕಿದ್ರೆ 1 ವರ್ಷ ಏನೋ ಬದುಕಬಹುದು ಅಷ್ಟೇ, ಅದಕ್ಕೋಸ್ಕರನೇ ಇಷ್ಟು ಹಣ ಮಾಡೋ ಪ್ಲಾನ್ ಒಂದು. ಯಾಕಂದ್ರೆ 1 ವರ್ಷದ ಒಳಗಡೆ ಅವನ ಫ್ಯಾಮಿಲಿಗೆ ಹಣದ ದಾರಿ ಮಾಡೋಣ ಅಂತ. ಹಾಗಾಗಿ ಆದಷ್ಟು ನೀನು ಕೂಡ ಕಲ್ತ್ಕೋ ಅವನಿಂದ ಅಂತ ಹೇಳ್ಬಿಡ್ತಾನೆ. ಆದ್ರೆ ಸಡನ್ ಆಗಿ ಗುಸ್ತಾವ್ ಬಂದು ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಅಂದ್ರೆ ಬೇಸಿಕಲಿ ಇದನ್ನ ಮ್ಯಾನಿಪುಲೇಷನ್ ಅಂತ ಹೇಳ್ಬೋದು. ಅಂದ್ರೆ ಇದರಿಂದ ನಮ್ಮ ಗೇಲ್ ನ ಸಂಪೂರ್ಣ ಮೈಂಡ್ ಚೇಂಜ್ ಆಗುತ್ತೆ. ವಾಲ್ಟರ್ ವೈಟ್ 1 ವರ್ಷ ಬದುಕ್ತಾನೆ ಅಂತಿದ್ರೆ ಅವನ ಡ್ರಗ್ ನ ಬಗ್ಗೆ ಸಂಪೂರ್ಣ ಮಾಹಿತಿ ಇವನಿಗೆ ಸಿಗ್ಬೇಕು ತಾನೆ, ಇಲ್ಲದಿದ್ರೆ ಹೇಗೆ ಡ್ರಗ್ ನ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರನೇ ನೆಕ್ಸ್ಟ್ ಡೇ ಗೇಲ್ ಬರ್ತಾನೆ ವಾಲ್ಟರ್ ವೈಟ್ ನ ಬಳಿಗೆ. ಮತ್ತೆ ಕೇಳ್ತಾನೆ ನಾನು ಇಲ್ಲಿ ಆಗದಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ, ಆದ್ರೆ ನಂಗೆ ಹೇಳ್ಬೋದಾ ವಾಲ್ಟರ್ ವೈಟ್ ಹೇಗೆ ಡ್ರಗ್ ಅನ್ನ ನಿಜವಾಗ್ಲೂ ಮಾಡೋದು ಅಂತ. ಯಾಕಂದ್ರೆ ಡ್ರಗ್ ನ ಸೂತ್ರವನ್ನ ಇಷ್ಟರವರೆಗೆ ನಮ್ಮ ವಾಲ್ಟರ್ ವೈಟ್ ಹೇಳೇ ಇಲ್ಲ. ಅವನು ಹೇಳಿದ್ದು ಕೇವಲ ಯಾವ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಅಂಡ್ ನಮ್ಮ ಗುಸ್ತಾವನ ಕಡೆ ಅವನು ಕೂಡ ಅಲ್ಲೇ ನಿಂತಿರ್ತಾನೆ. ಹಾಗಂತ ನಮ್ಮ ವಾಲ್ಟರ್ ವೈಟ್ ಅಂತೂ ಬುದ್ಧಿವಂತ, ನಿಮ್ಗೆ ಗೊತ್ತಿದೆ. ಅವನಿಗೆ ಆಲ್ರೆಡಿ ಅಂದಾಜಾಗಿದೆ ಗುಸ್ತಾವ್ ಬೇಕು ಅಂತಲೇ ಹೀಗೆಲ್ಲ ಮಾಡಿದಾನೆ, ಯಾಕಂದ್ರೆ ನನ್ನ ಡ್ರಗ್ ನ ಸೀಕ್ರೆಟ್ ಅವನಿಗೆ ಗೊತ್ತಾದ್ರೆ ನನ್ನ ಅವಶ್ಯಕತೆನೇ ಇರೋದಿಲ್ಲ ಅಂತ. ಸೊ ಗಸ್ ನ ಕಡೆ ಅವನು ಆಚೆ ಹೋದಾಗ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಡ್ರಗ್ ನ ಬಗ್ಗೆ ಏನು ಕೂಡ ಹೇಳೋದಿಲ್ಲ ಅವನು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಬೆಟರ್ ಕಾಲ್
ಸೋಲ್ ಗುಡ್ ಮ್ಯಾನ್ ಇಲ್ಲಿ ಬಿದ್ಕೊಂಡಿದ್ದಾನೆ. ಅದೇ ಜಾಗಕ್ಕೆ ಮೈಕ್ ಬಂದು ಕೇಳ್ತಾನೆ, ಹೇಳು ಜೆಸ್ಸಿಯನ್ನ ವಾಲ್ಟರ್ ವೈಟ್ ಎಲ್ಲಿ ಅಡಗಿಸಿಟ್ಟಿದ್ದಾನೆ ಅಂತ. ನಂಗೆ ಗೊತ್ತಿದೆ ನೀನೇ ಅವನಿಗೆ ಸಪೋರ್ಟ್ ಮಾಡಿದ್ದು ಅಡಗಿಸೋಕೆ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ನನ್ನನ್ನು ಕೊಂದಾಕ್ತಾರೆ ಅವರು, ಈಗ ನಿನ್ಗೆ ಹೇಳ್ಬಿಟ್ರೆ ಅಂತ. ಹಾಗೇನೆ ಕೆಲಸ ಇದೆ ಅಂತ ಹೇಳಿ ಸುಮ್ನೆ ಎಸ್ಕೇಪ್ ಆಗ್ಬಿಡ್ತಾನೆ. ಅವನ ಅಲ್ಲಿಂದ ಸೀದಾ ಓಡೋಗ್ತಾನೆ ಮತ್ತೆ ಮೀಟ್ ಆಗ್ತಾನೆ ನಮ್ಮ ವಾಲ್ಟರ್ ವೈಟ್ ಅನ್ನ ಅಂಡ್ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಈ ಒಂದು ಜಾಗಕ್ಕೆ. ಇದೊಂದು ದೂರದಲ್ಲಿರೋ ಜಾಗ ಆಗಿದೆ, ಒಂದು ಕ್ಲಬ್ಸ್ ತರ. ಆದ್ರೆ ಅವ್ರಿಗೇನ್ ಗೊತ್ತಿತ್ತು, ಅವರನ್ನ ಫಾಲೋ ಮಾಡ್ತಿದ್ದ ಗುಸ್ತಾವನ ಕಡೆ ಅವನು. ಇವನು ಕಾರಲ್ಲೇ ನೋಡ್ತಿದ್ದಾನೆ. ಅಲ್ಲಿ ಒಳಗಡೆ ನೋಡಿದ್ರೆ ಜೆಸ್ಸಿ ಇಲ್ಲೇ ಇದ್ದಾನೆ. ವಾಲ್ಟರ್ ವೈಟ್ ನ ಹತ್ರ ಗುಡ್ ಮ್ಯಾನ್ ಹೇಳ್ತಾನೆ, ಅವರಿಗೆ ತುಂಬಾನೇ ಸಂಶಯ ಬಂದಿದೆ, ಆದಷ್ಟು ಬೇಗ ನಾವು ಜಾಗ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಅಲ್ಲ ನೀವು ಹಣ ಜಾಸ್ತಿ ಕೊಟ್ಟಿರ್ಬೋದು, ಹಾಗಂತ ನನ್ನ ಜೀವನದ ಪ್ರಶ್ನೆ ಕೂಡ ಇದೆ ಗುರು. ನಂಗೆ ಕೂಡ ಬದುಕೋಕೆ ಆಸೆ ಇದೆ, ಮದುವೆ ಆಗ್ಬೇಕು. ಹೋಗಿ ಗೂಂಡಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಅಲ್ಲಿ ಅವರು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಮತ್ತೆ ಇಲ್ಲಿ ನೀನು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ. ಎರಡು ಕಡೆಯಿಂದ ನೋಡಿದ್ರು ಕೂಡ ನಾನೇ ಸಾಯೋದು ಕಾಣಿಸ್ತಿದೆ ಇಲ್ಲಿ. ಸೊ ಹೀಗೆ ಕಿತ್ತಾಟ ಮಾಡ್ತಾ ನಮ್ಮ ಸೋಲ್ ಗುಡ್ ಮ್ಯಾನ್ ಅಲ್ಲಿಂದ ಹೋಗ್ಬಿಡ್ತಾನೆ. ಅಂಡ್ ಜೆಸ್ಸಿಗೆ ನಮ್ಮ ವಾಲ್ಟರ್ ವೈಟ್ ಹೇಳ್ತಾನೆ, ಗುಸ್ತಾವ್ ಹೇಗೆ ಥಿಂಕ್ ಮಾಡ್ತಾನೆ ಅಂತ ನಂಗೆ ಗೊತ್ತಿದೆ. ಅವನು ಗೇಲನ್ನ ಲ್ಯಾಬ್ ಅಸಿಸ್ಟೆಂಟ್ ಮಾಡಿ ಜೊತೆಗೆ ಅವನ ಕಡೆಯವನನ್ನು ಕೂಡ ಅಲ್ಲಿ ಇಟ್ಟಿದ್ದ, ಯಾಕಂದ್ರೆ ನನ್ನ ಡ್ರಗ್ ನ ಫಾರ್ಮುಲಾ ಅವನಿಗೆ ಗೊತ್ತಾಗ್ಬೇಕು ಅಂತ. ಆಗ ಜೆಸ್ಸಿ ಹೇಳ್ತಾನೆ, ಅದೆಲ್ಲ ಓಕೆ, ಆದ್ರೆ ಯಾಕೆ ನಾವು ಅವರನ್ನ ಪೊಲೀಸ್ಗೆ ಒಪ್ಪಿಸಿ ನಮ್ಮ ತಪ್ಪನ ಕೂಡ ಹೇಳ್ಬಿಡ್ಬಾರ್ದು. ಆಗ ವಾಲ್ಟರ್ ವೈಟ್ ಹೇಳ್ತಾನೆ, ನೋಡು ಜೆಸ್ಸಿ, ನಾನು ಕೆಮಿಸ್ಟ್ರಿಯನ್ನ ಪ್ರೀತಿಸ್ತೇನೆ. ನನ್ನ ರೀತಿ ಡ್ರಗ್ ತಯಾರಿಕೆ ಯಾರು ಕೂಡ ಇಲ್ಲ ಈ ಭೂಮಿಯಲ್ಲೇ, ಹಾಗಾಗಿ ಅದನ್ನ ನಂಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅಂಡ್ ಅದು ನನ್ನ ಜೊತೆನೆ ಕೊನೆಯಾಗಿರ್ಲಿ ಅಂತ. ಸೊ ಈಗ ಆ ದಿನ ಕಳಿತು. ಸಡನ್ ಆಗಿ ರಾತ್ರಿ ಹೊತ್ತೆ ವಾಲ್ಟರ್ ವೈಟ್ ಗೆ ಒಂದು ಕಾಲ್ ಬರುತ್ತೆ. ಐ ಮೀನ್ ಅವನು ಮನೆಯಲ್ಲಿದ್ದಾಗ. ಅಂಡ್ ಹೇಳ್ತಾರೆ, ಈ ಒಂದು ಜಾಗಕ್ಕೆ ಬನ್ನಿ ಅಂತ. ಅದ್ರ ಪ್ರಕಾರ ವಾಲ್ಟರ್ ವೈಟ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ, ಇಲ್ಲಿ ಮೈಕ್ ಹಾಗೂ ಇವನನ್ನ ಹಿಡ್ದಾಕ್ಬಿಟ್ಟು. ಅಂಡ್ ಮೈಕ್ ಹೇಳ್ತಾನೆ, ವಾಲ್ಟರ್ ವೈಟ್, ಈ ಲ್ಯಾಬ್ ನ ಮೇಲೆ ಆಯಿಲ್ ತರ ಏನೋ ಕಾಣ್ತಿದೆ. ನಂಗೆ ಗೊತ್ತಿದೆ ನೀನು ಕೆಮಿಕಲ್ ನ ಪ್ರಯೋಗದಿಂದ ಲ್ಯಾಬ್ ಅನ್ನು ಡಿಸ್ಟ್ರಾಯ್ ಮಾಡುವಂತ ಜಲ್ಲಿದೀಯಾ, ಆದ್ರೆ ನೀನು ಸಿಕ್ಕಿ ಬಿದ್ದಿದ್ಯಾ. ಅಂಡ್ ಗನ್ ಪಾಯಿಂಟ್ ಮಾಡಿ ಹೇಳ್ತಾನೆ, ಕಾಲ್ ಮಾಡು ನಿನ್ನ ಜೆಸ್ಸಿಗೆ ಮತ್ತೆ ಶರಣಾಗೋದಕ್ಕೆ ಹೇಳು ಅಂತ. ವಾಲ್ಟರ್ ವೈಟ್ ತುಂಬಾನೇ ಭಯ ಪಟ್ಟಿದ್ದಾನೆ ಮತ್ತೆ ಹೇಳ್ತಾನೆ, ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡು, ನಾನು ಡ್ರಗ್ ಅನ್ನ ಫ್ರೀ ಆಗಿ ನಿಂಗೆ ಕೊಡ್ತೀನಿ, ಪ್ಲೀಸ್ ನನ್ನನ್ನು ಬಿಟ್ಬಿಡು ಅಂತ ಕೇಳ್ಬಿಡ್ತಾನೆ. ಅಂಡ್ ಮೈಕ್ ಆಗಿ ಇವನು ಫೋರ್ಸ್ ಮಾಡಿ ಹೇಳ್ತಾರೆ, ಕಾಲ್ ಮಾಡು ನಿನ್ನ ಜೆಸ್ಸಿಗೆ ಅಂತ. ತಕ್ಷಣ ಕಾಲ್ ಮಾಡ್ತಾನೆ ವಾಲ್ಟರ್ ವೈಟ್. ಮತ್ತೆ ಜೆಸ್ಸಿ ಹೇಳ್ತಾನೆ, ವಾಲ್ಟರ್ ವೈಟ್ ಯಾಕೆ ಕಾಲ್ ಮಾಡಿದೆ, ನಮ್ಮ ಪ್ಲಾನ್ ವರ್ಕ್ ಆಯ್ತಾ. ವಾಲ್ಟರ್ ವೈಟ್ ಹೇಳ್ತಾನೆ, ಇಲ್ಲ ನಮ್ಮ ಪ್ಲಾನ್ ಫೇಲ್ ಆಗಿದೆ ಅಂತ. ಆದ್ರೆ ವೈಟ್, ಜೆಸ್ಸಿ ಹೋಗಿ ನಾನು ಹೇಳ್ತಾನ ಮಾಡು ಅಂತ ಹೇಳ್ಬಿಡ್ತಾನೆ. ವಾಟ್ ಏನಾಗ್ತಿದೆ ಇಲ್ಲಿ. ಮೈಕ್ ಹಾಗೂ ಇವನು ಶಾಕ್ ಆಗ್ಬಿಟ್ಟಿದ್ದಾರೆ. ಅದೇ ಟೈಮ್ಗೆ ವಾಲ್ಟರ್ ವೈಟ್ ಸೀರಿಯಸ್ ಆಗಿ ಹೇಳ್ತಾನೆ, ನೀವೇನ್ ತಿಳ್ಕೊಂಡ್ರಿ ನನ್ನನ್ನ ಬಕ್ರ ಮಾಡ್ಬೋದು ಅಂತ, ನಿನ್ಗೆ ನನ್ನನ್ನ ಕೊಲ್ಲೋದಕ್ಕೆ ಆಗೋದಿಲ್ಲ. ಮೈಕ್ ನನ್ನ ರಿಲೋಡ್ ಮಾಡಿ ಹೇಳ್ತಾನೆ, ಯಾಕಂದ್ರೆ ನಿನ್ನ ಬಾಸ್ಗೆ ನಾನು ಬೇಕೇ ಬೇಕು. 6353 ಜುವನ್ ಟ್ಯಾಬೋ ಅಪಾರ್ಟ್ಮೆಂಟ್ 6. ಅಂಡ್ ಇದನ್ನ ಕೇಳಿ ಇಬ್ರು ಕೂಡ ಶಾಕ್ ಆಗ್ಬಿಟ್ಟಿದ್ದಾರೆ. ಇದರ ಅರ್ಥ ಏನು, ಇದು ಯಾವ್ದ್ರ ಲೊಕೇಶನ್ ಆಗಿದೆ. ಇವನು ಸೀದಾ ಓಡ್ಕೊಂಡು ಹೋಗ್ತಾನೆ ಮತ್ತೆ ಮೈಕ್ ಕಾಲ್ ಮಾಡ್ತಾನೆ ಗೇಲ್ನಿಗೆ. ಇದರ ಅರ್ಥ ಗೇಲ್ ನ ಅಪಾರ್ಟ್ಮೆಂಟ್ ಅಲ್ಲೇ ಜೆಸ್ಸಿ ಇದ್ದಾನೆ. ಅಂಡ್ ಒಂದ್ ವೇಳೆ ಜೆಸ್ಸಿ ಗೇಲ್ ಅನ್ನ ಕೊಂದ್ರೆ ಶುದ್ಧತೆ ಹೊಂದಿರುವ ಈ ಡ್ರಗ್ ಅನ್ನ ತಯಾರಿಕೆ ಮಾಡೋರು ಕೇವಲ ಇಬ್ಬರೇ ಉಳಿತಾರೆ ಇಡೀ ಭೂಮಿಯಲ್ಲಿ, ಅದೇ ಜೆಸ್ಸಿ ಹಾಗೂ ವಾಲ್ಟರ್ ವೈಟ್. ಸೊ ಗೇಲ್ ಈ ಕಾಲ್ ಅನ್ನ ಪಿಕ್ ಮಾಡೋಕೆ ಅಂತ ಬಂದಾಗ ಡೋರ್ ಓಪನ್ ಆಗುತ್ತೆ. ಅಂಡ್ ಜೆಸ್ಸಿ ಕೂಡ ತುಂಬಾನೇ ಕೂಗ್ತಾ ಬರ್ತಿದ್ದಾನೆ. ಅಂಡ್ ಮುಖಕ್ಕೆ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ. ಗೇಲ್ ಹೇಳ್ತಾನೆ, ಪ್ಲೀಸ್ ನನ್ನನ್ನ ಕೊಲ್ಬೇಡ ಜೆಸ್ಸಿ, ನನ್ನ ಹತ್ರ ಹಣ ಇದೆ, ನಿಂಗೆ ಎಷ್ಟು ಬೇಕು ಅಷ್ಟು ಹಣ ಕೊಡ್ತೀನಿ. ಜೆಸ್ಸಿಗೆ ಕಣ್ಣೀರನ್ನ ನಿಲ್ಸೋಕೆನೆ ಆಗ್ತಿಲ್ಲ. ಅಂಡ್ ಫೈನಲ್ ಆಗಿ ಹೀಗೆ ಗೇಲ್ ಸತ್ತೋದ. ಮತ್ತೆ ಸೀಸನ್ 3 ಕೂಡ ಎಂಡ್ ಆಯ್ತು. ಈ ಎಂಡಿಂಗ್ ನಂಗೆ ತುಂಬಾನೇ ಬೇಜಾರಾಯ್ತು ಗುರು, ಯಾಕಂದ್ರೆ ಗೇಲ್ ಕೆಟ್ಟವನಲ್ಲ, ಅವನಿಗೆ ಕೊಟ್ಟಿದ್ದ ಕೆಲಸ ಅವನು ಮಾಡ್ದ ಅಷ್ಟೇ, ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ದ ಅಷ್ಟೇ. ಅದಕ್ಕೋಸ್ಕರನೇ ಜೆಸ್ಸಿನ ಕಣ್ಣಲ್ಲಿ ಅಷ್ಟು ನೀರು ಬರ್ತಿತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಜೆಸ್ಸಿ ಕೊಂದ ಒಬ್ಬ ಅಮಾಯಕ ವ್ಯಕ್ತಿಯನ್ನ. ಸೊ ಈ ಬೇಜಾರದ ಎಂಡಿಂಗ್ ಅಲ್ಲಿ ಸೀಸನ್ 3 ಮುಗಿಯುತ್ತೆ. ಅಂಡ್ ನೆಕ್ಸ್ಟ್ ತಿಂಗಳ ಒಳಗಡೆ ಸೀಸನ್ 4 ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ಒಂದ್ ಹೇಳ್ತೀನಿ, ಸೀಸನ್ 4 ಇಂದ ಅಸಲಿ ಆಟ ಸ್ಟಾರ್ಟ್ ಆಗುತ್ತೆ. ಅಂಡ್ ಗೈಸ್, ನೀವು ನಮ್ಮ ಎಲ್ಲಾ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.